ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವತ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶಶಾಂಕಪುತ್ರಾದಭವತ್ಪುರೂರವಾಹ ತಸ್ಯಾಯುರಾಯೋರ್ನಹುಷೋ ಯಯಾತಿಃ ತಸ್ಯಾಸಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣುಪದೈಕಭಕ್ತಾಃ. ಏನಾಯ್ತೀಗ ಅವ್ರು ಹೋಗಿ ಆ ವರಾಂಗಿ ಇಬ್ಬರು ಸ್ನೇಹಿತೆಯರು, ಇವನು ಸುಬಿಂದ ರಾಜ ಅಥವಾ ದ್ಯುರಾಮಕ ವಸು, ತನಗೆ ಅಮೃತವನ್ನು ಕೊಡಬೇಕು ತನ್ನ ಗೆಳತಿಗೆ ಅಂತ ಹೇಳಿ ವಸಿಷ್ಠನ ಧೇನುವನ್ನು ಅಪಹರಣ ಮಾಡಲಿಕ್ಕೆ ಗಂಡನಿಗೆ ಹೇಳಿದ್ರು. ಆತ ಹೋದ. ಅವ್ರ ಜೊತೆಗೆ ಅಣ್ಣಂದಿರೆಲ್ಲ ಹೋದರು. ಒಟ್ಟಾಗಿ ಹೋಗಿ 8 ವಸುಗಳು ಸಹ ಅದನ್ನು ಅಪಹರಣ ಮಾಡೋ ಪ್ರಯತ್ನ ಪಟ್ಟರು. ಆಗ ಅದು ಇವರಿಗೆ ಗೊತ್ತಾಯಿತು. ವಸಿಷ್ಠರಿಗೆ ಬಂದರು. ಅವರೊಳಗೆ ಸೇರಿ ಬ್ರಹ್ಮದೇವರು ಶಾಪ ಕೊಡ್ತಾ ಇದ್ದಾರೆ. ತಯಾ ಜರಾಮೃತಿ ವಿಧ್ವಂಸ ಹೇತೋ ವಸಿಷ್ಠಧೇನುಂ ಸ್ವಮೃತಂ ಕ್ಷರಂತಿ ಜರಾಪಹಾಂ ನಂದಿನಿ ನಾಮಧೇಯಾಂ ಬದ್ಧುಂ ಪತಿಂ ಚೋದಯಾಮಾಸ ದೇವಿ. ಅವಳ ಜರಾಮೃತಿ ವಿಧ್ವಂಸ ಹೇತೋ ವಸಿಷ್ಠಧೇನುಂ, ಅದರ ವೈಶಿಷ್ಟ್ಯವನ್ನು ಹೇಳಿದರು. ಸ್ವಮೃತಂ ಕ್ಷರಂತಿ, ಸುಷ್ಟಮೃತಂ ಕ್ಷರಂತಿ. ತಯಾ ದ್ಯುರಾಮ ಸವಸು ಪ್ರಚೋದಿತೋ ಭ್ರಾತೃಸ್ನೇಹ ಸಪ್ತಭಿರನ್ವಿತೋ ಪರೈಃ ಪಬಂಧತಾಂ ಕಾಮಥತಾನ್ ಶಶಾಪ ವಸಿಷ್ಠ ಸಂಸ್ಥಃ ಕಮಲೋದ್ಭವ ಪ್ರಭು. ಆಗ ಅವರು ಬ್ರಹ್ಮದೇವರು ಒಳಗೆ ನಿಂತು ಶಾಪ ಕೊಡ್ತಾ ಇದ್ದಾರೆ. ಆ ಶಾಪ ಏನು ಅಂದರೆ, ಅಧರ್ಮವೃತ್ತಾ ಪ್ರತಿಯಾತ ಮಾನುಷೀಂ ಯೋನಿಂ ಧೃತಂ ಯತ್ಕೃತೆ ಸರ್ವ ಏವ ಧರ್ಮಚ್ಯುತಾ ತಥಾ ಅಷ್ಟಾಯುಃ ಆಪ್ಯತ ಮನ್ಯೇ ಪುನಃ ಕ್ಷಿಪ್ರಮತೋ ವಿಮೋಕ್ಷಥಾ. ಬಳಿ ಪ್ರಧಾನ ಅಪರಾಧ ಏನಿದ್ದಾನೆ ಆತ 8 ಜನರ ಆಯುಷ್ಯವನ್ನು ಹೊಂದಿರಬೇಕು. ನೀವೆಲ್ಲ ಕೂಡ ಭೂಲೋಕದಲ್ಲಿ ಒಟ್ಟಿಗೆ ಹುಟ್ಟಬೇಕು, ಒಬ್ಬರಾದ್ಮೇಲೆ ಒಬ್ಬರು. ಆಮೇಲೆ ಉಳಿದವರೆಲ್ಲ ತಕ್ಷಣ ವಾಪಸ್ ಬರಬಹುದು, ಇವರು ಮಾತ್ರ ಬರ್ಲಿಕ್ಕೆ ಬರೋದಿಲ್ಲ. 8 ಜನರ ಆಯುಷ್ಯವನ್ನು ಸಹ ಹೊಂದಿ ಒಬ್ಬನಲ್ಲಿರಬೇಕು. ಒಂದು ಪ್ರಚೋದಯಾಮಾಸ ಚ ಯಾ ಕುಮಾರ್ಗೆ ಪತಿಂ ಹಿ ಸಾ ಅಂಬೇತಿ ನರೇಶು ಜಾತ ಅಭರ್ತೃಕಾ ಪುಂಸ್ತ್ವ ಸಮಾಶ್ರಯೇಣ ಪತ್ಯುರ್ಮೃತವು ಕಾರಣತ್ವಂ ರಚಯಿತ. ಇದರಿಂದ ಯಾವ ಹೆಂಡತಿ ಗಂಡನನ್ನ ದುರ್ಮಾರ್ಗ ಪ್ರೇರೇಪಣೆ ಮಾಡ್ತಾಳೆ ಅವಳಿಗೂ ಶಿಕ್ಷೆ ಇದೆ ಅಂತ ಹೇಳಿ, ಅವಳಿಗೂ ದೊಡ್ಡ ಶಿಕ್ಷೆ ಇದೆ. ಮೊದಲನೇ ಶಿಕ್ಷೆ ಏನು, ಗಂಡ ಹೆಂಡರಿಬ್ಬರು ಕೂಡ ಏನಾಗೋದು, ದೂರ ಆಗೋ ಶಿಕ್ಷೆ. ದುರ್ಮಾರ್ಗದಲ್ಲಿ ಗಂಡನ ಪ್ರೇರೇಪಣೆ ಮಾಡಿದ್ದರ ಫಲ ಅವರಿಬ್ಬರು ಜೊತೆಗಿರೋ ಯೋಗ ತಪ್ಪಿ ಹೋಗುತ್ತೆ. ಪ್ರಚೋದಯಾಮಾಸ ಚ ಯಾ ಕುಮಾರ್ಗೆ, ಅದೇ ಸನ್ಮಾರ್ಗದಲ್ಲಿದ್ದಾಗ ಏನಾಯ್ತದು, ವಿಶೇಷವಾದಂತಹ ಸಂಬಂಧ ಹೆಚ್ಚುತ್ತಾ ಹೋಗುತ್ತೆ. ಇದು ದೂರ ಆದರೆ ಅದು ಹೆಚ್ಚುತ್ತಾ ಹೋಗುತ್ತೆ. ಪತಿಂಹಿಸ ಅಂಬೇತಿ ನರೇಶು ಜಾತ, ಅಂಬಾ ಅಂತ ಹೆಸರಿಂದ ಹುಟ್ಟಿದ್ದು. ಬಹುಶಃ ಏನು ಹೆಸರು ಜಾತಕ್ಕೆ ಬಂದಿರಬೇಕು ಅಂದರೆ, ಹಸುರು ನಡ್ಕೊಂಡು ಹೋದಾಗ ಅಂಬಾ ಅಂತ ಕೂಗೋದು ಸಾಮಾನ್ಯವಾಗಿ. ಕೂಗೋದು ಹಸು ಅಂಬಾ ತಾನಂತ ಕರೆಯೋದು. ಆದ್ದರಿಂದ ಅದೇ ಹೆಸರಾಗಿ ಬಂದಾಗಾಯ್ತು. ಈಕೆ ಮುಖ್ಯ ಕಾರಣ. ಆದ್ದರಿಂದ ಅಭರ್ತೃಕ ಪುಂಸ್ತ್ವ ಸಮಾಶ್ರಯೇಣ, ಆ ದೃಷ್ಟಿಯಿಂದ ಅಭರ್ತೃಕ, ಗಂಡನ ಮದುವೆನೇ ಆಗಬಾರ್ದು. ಇವತ್ತು ಇನ್ನೊಂದು ಮದುವೆನೂ ಆಗಬಾರ್ದು, ಗಂಡನ ಜೊತೆಗೂ ಆಗಬಾರ್ದು. ಇಷ್ಟೊಂದು ಶಾಪವನ್ನು ಕೊಟ್ಟರು. ಅಂದರೆ ಯಾರು ಗೋವುಗಳ, ಅದು ವಿಶೇಷ ಕುಮಾರ್ಗ, ಅದರಲ್ಲೂ ಗೋಹಪರಣ ಅಂತಕ್ಕಂಥ ಕುಮಾರ್ಗದಲ್ಲಿ ಸೇರಿಸಿದ್ರೆ ಎಷ್ಟು ಅನರ್ಥವಾಗುತ್ತೆ ಹೇಳ್ತಾರೆ. ಈಗ ಅದೆಲ್ಲ ನಡೀತಾ ಇರೋದ್ರೆ ಡೈವರ್ಸ್ಗಳು, ಸಿಕ್ಕಾಬಟ್ಟೆ ಡೈವರ್ಸ್ ಕೇಸ್ಗಳು. ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಯಾವುದೋ ಮ್ಯಾರೇಜು ಇಲ್ಲ ಡೈವರ್ಸ್ ಸಾಮಾನ್ಯವಾಗಿ ನಡೀತಾ ಇರೋದು. ಆಲ್ಮೋಸ್ಟ್ ಅದು ಗ್ಯಾರಂಟಿ ಸ್ಥಿತಿ ಬಂದು ಹೋಗ್ಬಿಟ್ಟಿದೆ. ಅದು ಎಷ್ಟು ಅನ್ಯಾಯ ಅಂದರೆ, ಗೋಗಳನ್ನು ಯಾವ ಆರಾಧನೆ ತಪ್ಪಿ ಹೋಯ್ತು, ಹಾಗಾದ್ರೆ ಎಲ್ಲ ಸಂಬಂಧ ತಪ್ಪಿ ಹೋಗುತ್ತೆ ಅಂತ. ಭವತ್ವಸೌ ಬ್ರಹ್ಮಚರ್ಯೈಕನಿಷ್ಠೋ ಮಹಾನ್ ವಿರೋಧಶ್ಚ ತಯೋರ್ಭವೇತ ಸಗರ್ಭವಾಸಾಷ್ಟಕ ದುಃಖಮೇವ ಸಮಾಪ್ನುತಾಂ ಶರತಲ್ಪೇ ಶಯಾನಃ. ಭವತ್ವಸೌ ಬ್ರಹ್ಮಚರ್ಯೈಕನಿಷ್ಠ, ಮತ್ತೆ ಮದುವೆ ಆಗಬಾರ್ದು. ನಿನಗೂ ಮದುವೆ ಇಲ್ಲ, ಅವರಿಗೂ ಮದುವೆ, ಇಬ್ಬರಿಗೂ ಮದುವೆ ಇಲ್ಲ. ಬ್ರಹ್ಮಚರ್ಯೈಕನಿಷ್ಠ
ಮಹಾನ್ ವಿರೋಧಶ್ಚ ತಯೋರ್ಭವೇತ. ನೀವಿಬ್ಬರಿಗೂ ಕೂಡ ಏನಾಗಬೇಕು, ಭಾರಿ ವಿರೋಧ ಬರ್ಬೇಕು. ಅಲ್ಲಿ ಬರೀ ದೂರ ಆಗಿರೋದಲ್ಲ, ಒಬ್ಬರು ಕಂಡ್ರೆ ಒಬ್ರಿಗೆ ಆಗ್ಬಾರ್ದು, ಆ ರೀತಿ ದ್ವೇಷ ಬರಬೇಕು. ಕೊನೆಗೆ ಎಲ್ಲಿವರೆಗೂ ಗಂಡನ ಸಾವಿಗೆ ಕಾರಣ ಆಗ್ಬೇಕು. ಕೊನೆಗೆ ಭೀಷ್ಮರ ಸಾವಿಗೆ ಮುಂದೆ ಸೆಕೆಂಡ್ ನಿಲ್ಲಿಸೇ ಕೊಲ್ಲೋದು. ಆ ದೃಷ್ಟಿಯಿಂದ ಅಷ್ಟರ ಮಟ್ಟಿಗೆ ಅದು ಸರಿ ಹೋಗ್ಬೇಕಾದ್ರೆ ಏನು ಮಾಡ್ಬೇಕಾಗ ಆದಷ್ಟು ನಮಗೆ ಹಿಂದೆ ಏನು ಮಾಡಿದ್ದೋ ಗೊತ್ತಿಲ್ಲ. ಗೋದಾನ ಇತ್ಯಾದಿ ಮಾಡಿದ್ರೆ ಏನಾಗುತ್ತಾಗ ಪಾಪ ಕಡಿಮೆ ಆಗಕ್ಕೆ ಶುರುವಾಗುತ್ತೆ. ಗೊತ್ತಾಯ್ತಾ? ಅನೇಕರಲ್ಲಿ ಇಂಥ ಪ್ರಸಂಗ ಬಂದಾಗ ಗೋದಾನ ಮನೆಯಲ್ಲಿ ತುಂಬ ಹೇಳ್ಕೊತಿರ್ತಾರೆ ಸರಿ ಇಲ್ಲ ಹಾಗೆ ಹೀಗೆ ಅಂತೇಳಿ, ಮಾಡಿದ ತಕ್ಷಣ ಎಷ್ಟೋ ಸರಿ ಹೋಗ್ಬಿಡ್ತಾರೆ. ಆಮೇಲೆ ಆ ಪಾಪ ಕಡಿಮೆ ಆಗುತ್ತೆ. ಒಳ್ಳೆ ಗೋದಾನ ದಾನ ಮಾಡಬೇಕು, ಒಳ್ಳೆ ಕಡಿಮೆ ಮಾಡಬೇಕು, ಅವ್ನು ಉಳಿಸ್ಕೊಳ್ಳೋನಾಗಬೇಕು. ಗೋವನ್ನು ತೊಗೊಂಡು ಅವ್ರು ಕಟ್ಟರ ಮನೆಗೆ ಕೊಡೋದಾದರೆ ಎಷ್ಟು ಗೋಸ್ಕೊಂಡ್ರೆ ಆಮೇಲೆ ಗೋಗಳಿರೋದೇ ಇಲ್ಲ, ಅಲ್ಲಿ ಇಸ್ಕೊಂಡ್ಬಿಡ್ತಾರೆ, ಇರೋದೇ ಇಲ್ಲ. ಎಲ್ಲೋ ಕೊಟ್ವಿ ಅಂತ ಹೇಳ್ತಾರೆ. ಮಾರಾಟ ಆದ್ರಂತವ್ರು ಮಹಾಪಾಪ, ಎಲ್ಲ ಅವ್ರು ಸಾಕಲೇಬೇಕು, ಮತ್ತೆ ಅವ್ರು ಮಾರಲೇಬಾರದು ಅಂತ ಇದಕ್ಕೆ ಕೊಡಬೇಕು. ಆಗ ದೇವರಿಗೆ ಒಳ್ಳೆ ವೃದ್ಧಿ ಆಗುತ್ತೆ, ಮತ್ತೆ ಅನೇಕ ಪಾಪಗಳು ಪರಿಹಾರ ಆಗುತ್ತೆ. ಇಲ್ಲ ಕೆಲವೆಲ್ಲ ಇದೆಯಲ್ಲ ಒಳ್ಳೊಳ್ಳೆ ಪಾಪ ಐತಿ, ಹಿಂದೆ ಇರಲಿಲ್ಲ, ಹಿಂದೆ ಒಂದು ಅವಕಾಶ ಇರಲಿಲ್ಲ, ಈ ಒಳ್ಳೆ ಅವಕಾಶಗಳಿದೆ. ಮಾಧ್ವರದೇ ಒಂದು 5-6 ಗೋಶಾಲೆಗಳಿವೆ ಈಗ. ಗೊತ್ತಾಯ್ತಾ? ಅದ್ರ ಅವರೆಲ್ಲ ಹೆಚ್ಚಿಗೆ ಪೀಠಾಧೀಶರಾದ್ದರಿಂದ ಅವರಿಗೆ ವ್ಯವಸ್ಥೆ ಇದೆ. ಸುಬ್ರಹ್ಮಣ್ಯ ಪೇಜಾವರ ಮಠ, ಸುಬ್ರಹ್ಮಣ್ಯ ಮಠ, ಉತ್ತರಾದಿ ಮಠ, ಆಮೇಲೆ ಇವರು ತುಂಬ ಜನ ಇದ್ದಾರೆ, ಬಾಳಗಾರ ಮಠ, ಅವರು ಸಾಕ್ತಾ ಇದ್ದಾರೆ. ಅನೇಕ ಕಡೆ ಕೆಲವು ಪೇಜಾವರ 2-3 ಕಡೆ ಸಾಕ್ತಾ ಇದ್ದಾರೆ ಅವರು. ಹೀಗಾಗಿ ಸಮಸ್ಯೆ ಇಲ್ಲ, ಈಗ ಕೊಡಬೇಕು ಅಂತಿದ್ರೆ ಸಮಸ್ಯೆ ಇಲ್ಲ. ಹಿಂದೆ ದೊಡ್ಡ ಸಮಸ್ಯೆ, ತಗೊಳ್ಳೋರು ಏನು ತಗೊಳ್ಳಿಲ್ಲ ಅಂತಲೇ ಹೇಳ್ತಾ ಇದ್ರು, ಪಾಪ ಅನುಕೂಲ ಇಲ್ಲ ಅಂತೇಳಿ. ಈಗ ಪ್ರಸಂಗ ಇಲ್ಲ, ಕೊಟ್ಟು ತಗೋತೀವಿ ಅಂತಾರೆ. ತುಂಬ ಹೆಚ್ಚಾರು ಅವರಿಗೂ ಸಮಸ್ಯೆ ಆಗುತ್ತೆ. ಆದ್ದರಿಂದ 15,000 ಕೊಟ್ಟು 10,000 ಗೋದಾನ ಮಾಡಿ ಮುಗಿಸ್ಬಿಡ್ತಾರೆ, ಸಾಲದದು. ಹೇಗೆ ಮಾಡಬೇಕು ಅಂದರೆ ಅದು ಮೇಂಟೆನೆನ್ಸ್ ಕೂಡ ಬೇಕಾಗುತ್ತೆ. ಪಾಪ ಎಲ್ಲಿಂದ ಮೇಂಟೈನ್ ಮಾಡಬೇಕು? ಸಾವಿರಾರು ಗೋಗಳಿದೆ ಕೆಲವು ಕಡೆಗೆ, ಸಾವುಗಳ ಹತ್ರ ಎಲ್ಲ. ಅದನ್ನ ಹೇಗೆ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಪಾಪ ಆಮೇಲೆ ಹಾಲು ಕೊಡೋದು ಕೊಡೋದಿಲ್ಲ, ಏನು ಇರೋದಿಲ್ಲ. ಅದು ರೋಗಗಳು ಜನ ಬೇರೆ ಬರ್ತಿರುತ್ತೆ, ಟ್ರೀಟ್ಮೆಂಟ್ ಕೊಡಬೇಕು, ಆಳುಗಳನ್ನ ಮೇಂಟೈನ್ ಮಾಡಬೇಕು, ಒಂದಲ್ಲ ಎರಡಲ್ಲ. ಅದಕ್ಕೆ ಅದು ಗೋದಾರ ಅಂತ ಹೇಳಿದ್ರೆ ಅದು ಹೇಗೆ ನಾವು ಎಲ್ಲೋ ಮನೆಯಲ್ಲಿ ಬಿಟ್ಬಿಟ್ಟು ಸಾಲದ ಹಾಸ್ಟೆಲ್ ಪ್ರತಿ ತಿಂಗಳು ದುಡ್ಡು ಕೊಡಬೇಕಲ್ಲ, ಆ ಥರ ವ್ಯವಸ್ಥೆ ಮಾಡಬೇಕು. ಆಗ ಅದು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಹೋದ್ರೆ ಕಷ್ಟ. ಅದು ನಿಜವಾದ ಗೋದಾನ. ಕೊಡೋದು ಇನ್ನು ಕೊಡೋದು, ಹಿಟ್ಟಿನ ಗೋದಾನ ಮಾಡೋದು, 50 ರೂಪಾಯಿ ಕೊಡೋದು, ಅವೆಲ್ಲ ಮೂರ್ಖತನದ ಪರಮಾವಧಿ. ಅದು ನಮಗೆ ಕೊಡೋರಿಗೆ ಅನ್ಸುತ್ತೆ ಮಾಡ್ತಿರೋದು ಅನ್ಯಾಯ ಅಂತೇಳಿ. ಟಿವಿ ತರ್ಬೇಕಾದ್ರೆ ಬೆಸ್ಟ್ ತರ್ತಾರೆ, ಮತ್ತೆ ಹೋಮ್ ಥಿಯೇಟರ್ ತರ್ಬೇಕಾದ್ರೆ. ಇಲ್ಲಿ ಮಾತ್ರ ಸ್ವಲ್ಪ ಭಾಳ ಜಾಡ್ತಾನೆ ಮಾಡಿ ತಪ್ಪದು. ಇಲ್ಲಿ ಮಾಡೋದು ಅನೇಕ ಪಾಪಗಳ ಪರಿಹಾರಕ್ಕೆ ಗೋದಾನ ಭಾರಿ ದೊಡ್ಡದು. ಏನೋ ಹಾಂ ಅದು ಉಪಯೋಗ ಇಲ್ಲ, ಮತ್ತೆ ಅವು ಹೋಯ್ತದು. ಅವಾಗ ದುಡ್ಡು ಕೊಟ್ಟಾಗ ಆಯ್ತು ಅಷ್ಟೇ. ನೀವು ದುಡ್ಡು ಕೊಟ್ಟಾಗ ಗೋವನ್ನೇ ಪ್ರೊಟೆಕ್ಟ್ ಮಾಡ್ಬೇಕು, ಒಂದು ಗೋವನ್ನ ಉಳಿಸ್ಬೇಕು. ಹಾಂ ಇಲ್ಲ 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 ಅವ್ರು ಏನು ಮಾಡ್ತಾ ಇಲ್ಲ, ಹಾಗಲ್ಲ. ಅಲ್ಲಿ ಏನಂದ್ರೆ ಅಲ್ಲಿ ಗೋವುಗಳೆಲ್ಲ ಇದೆ, ಅವೆಲ್ಲ ಏನು ಎಲ್ಲರೂ ಡಿಸ್ಕಾರ್ಡೆಡ್ ಕೋಸ್, ಅವೆಲ್ಲ ಮುಕ್ಕಾಲು ಪಾಲು ಅವೆಲ್ಲ ತಂದಿಟ್ಕೊಂಡಿರ್ತಾರೆ. ದಾನ ಮಾಡಿದಾಗ ಅದನ್ನ ಉಪಯೋಗಿಸ್ತಾರೆ ಅಷ್ಟೇ. ದಾನಕ್ಕೆ ಒಂದು ತಂದರೆ ಒಂದು ಗೋವಿಗೆ ಅದು ಸಪೋರ್ಟ್ ಆಯ್ತು. ಈಗ ಯಾತಕ್ಕೆ ಒಂದೇ ಗೋವು ಅನ್ಬಿಟ್ಟು ತರ್ಬೇಕಾರಂದ್ರೆ ಅಭ್ಯಾಸ ಆಗಿರುತ್ತೆ. ಹುಡುಗಲ್ಲ ಬಲು ಗಲಾಟೆ ಮಾಡತ್ತವ, ಭಾರಿ ಗಲಾಟೆ ಮಾಡತ್ತವ. ಇವಕ್ಕೆ ಅಭ್ಯಾಸ ಸರಿ ಅಡ್ಜಸ್ಟ್ ಆಗಿ ಕೂತ್ಬಿಡುತ್ತೆ. ಎಲ್ಲ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು, ಬಾಲ ಇದು ಮಾಡಬೇಕು, ಅವೆಲ್ಲ ಹಸಕ್ಕೆಲ್ಲ ಆಗೋದಿಲ್ಲ ಅದಕ್ಕೆಲ್ಲ. ಗೊತ್ತಾಯ್ತಾ? ಅದಕ್ಕೋಸ್ಕರ ಹಾಗೆ ಮಾಡ್ತಾರೆ. ಬಟ್ ಒಂದು ಗೋವು ಒಂದು ಸಬ್ಸ್ಟ್ಯೂಟ್ ಆಗುತ್ತೆ. ಅದಕ್ಕೆ ಸಾವಿರಾರು ಗೋವುಗಳಲ್ಲಿ ಒಂದು ಗೋ ಯಾರು ಕೇರ್ ಟೇಕರ್ ಇಲ್ಲ ಅದಕ್ಕೆ. ಈಗ ಒಬ್ರಿಗೆ ಕೊಟ್ಟಾಗಾಯ್ತು, ಅದು ಸರಿ ಹೋಯ್ತು, ಆ ಅರ್ಥದಲ್ಲಿ ಮಾಡ್ತಾರೆ, ಅದರಿಂದ ತಪ್ಪಲ್ಲ. ಬಟ್ ಇರೋ ಗೋವನ್ನು ಇದು ಮಾಡಿದ್ರೆ ತಪ್ಪದು. ಇನ್ನೊಂದು ಗೋವು ಇಲ್ಲೇ ಇಲ್ಲ, ಅದೇ ಗೋವನ್ನ ಮಾಡ್ತಾರೆ, ಇರೋದೇ ಒಂದು ಗೋವು ಅಂದ್ರೆ ತಪ್ಪಾಗುತ್ತೆ. ಇದು ಸಾವಿರಾರು ಗೋವುಗಳಿದೆ, ಮತ್ತೆ ಯಾಡ್ ಆಗ್ತಾನೆ ಇರುತ್ತೆ. ಅನಾಥ ಗೋವುಗಳೆಲ್ಲ ತಗೊಂಡು ಹೋಗ್ತಾರೆ, ಎಲ್ಲೊಳ್ಳೆ ಬಿಸಾಕಿರ್ತಾರೆ, ಕೈಕಾಲು ಮುರಿದು ಬಿದ್ದಿರುತ್ತೆ, ಯಾರು ಆಕ್ಸಿಡೆಂಟ್ ಮಾಡಿ ಓಡೋಗ್ಬಿಡ್ತಾರೆ ಗೋಗಳಿಗೆ. ಹೇಳೋರಿಲ್ಲ ಕೇಳೋರಿಲ್ಲ, ಅಂಥವೆಲ್ಲ ತರೋದ್ರೆ ಮತ್ತೆ ಅವ್ನು ಮತ್ತೆ ಮಾರೋದು ಅವೆಲ್ಲ ಮಾಡೋದಿಲ್ಲ ಅವರು. ಆ ದೃಷ್ಟಿಯಿಂದ ಅದು ಸೇವ್ ಇದ್ದಾಗ ಅದು ಮೇಂಟೆನೆನ್ಸ್ ಅಂತ ಬಂತಲ್ಲ, ಮೇಂಟೆನೆನ್ಸ್ ಬರಬೇಕು. ಇದೆಲ್ಲ ತಗೊಂಡಾಗ ಅದು ಕೌಂಟ್ ಆಗುತ್ತೆ, ಸಮಸ್ಯೆ ಬರೋದಿಲ್ಲ. ಅದನ್ನ ಮಾಡಬೇಕು. ಬಟ್ ಅದೇ ದುಡ್ಡಿಗೋಸ್ಕರ ಒಂದೇ ಗೋ ಇಟ್ಕೊಂಡು ಮತ್ತೆ ಮತ್ತೆ ಮಾಡ್ತಿದ್ರೆ ತಪ್ಪದು. ಯಾಕೆಂದ್ರೆ ಇರೋದೇ ಒಂದು ಗೋವು, ಅದನ್ನೇ ಮಾಡ್ತಿದ್ರೆ ತಪ್ಪಾಗತ್ತೆ. ಅದಕ್ಕೆ ಒಂದು ದುಡ್ಡು ಕೊಟ್ಟು ಪುಣ್ಯ ಬಂತು, ಅದು ವೇಸ್ಟ್ ಅಲ್ಲ, ಆದರೆ ಸಾಲದದು. ಒಂದು ಗೋವೇ ಉಳ್ಕೋಬೇಕೆ ಹೊರತು ಬೇರೆ. ಇವು ಪುಸ್ತಕದ ಬಂದು ದುಡ್ಡು ಕೊಡ್ತೀರಿ, ದುಡ್ಡು ಓದಕ್ಕಾಗತ್ತೆ ಅದರಲ್ಲಿ? ಪುಸ್ತಕನೇ ಕೊಟ್ರೆ ಈಗ ಹುಡುಗರಿಗೆ ಪುಸ್ತಕ ಓದ್ತಾರೆ, ಪಾಸ್ ಆಗ್ತಾರೆ, ಮುಂದೆ ಹೋಗ್ತಾರೆ. ದುಡ್ಡು ಕೊಟ್ಟರೆ ಅದು ದುಡ್ಡು ಹಾಗೇ ಇರುತ್ತೆ, ಇಲ್ಲ ಮಿಸ್ಯೂಸ್ ಆಗ್ಬೋದು. ಅದಕ್ಕೆ ಯಾವಾಗಲೂ ಕೂಡ ಯಾರಿಗೆ ನೆಸಿಟಿ ಇರುತ್ತೋ ಆ ಕೈಂಡಲ್ಲಿ ಕೊಟ್ಟಾಗ ಮಿಸ್ಯೂಸ್ ಆಗೋ ಚಾನ್ಸ್ ತುಂಬ ಕಡಿಮೆ. ಗೋದಾನಕ್ಕಂತೂ ಭಾರಿ ಮಹತ್ವ ಇದೆ ಇದರಲ್ಲಿ. ಸರಿಯಾಗಿ ನೋಡಿಕೊಂಡ್ರೆ ಗೋವುಗಳನ್ನು ಜನ್ಮದ ಆಸ್ತಿ ಇದ್ದಾಗ ಲೆಕ್ಕ. ಅನೇಕ ತುಂಬ ಕೊಂಡಾಡ್ತಾರೆ ಗೋಗಳ ಬಗ್ಗೆ. ಎಲ್ಲ ಪುರಾಣದಲ್ಲೂ ಕೂಡ ಗೋದಾನ ಮಹಿಮೆ ಹೇಳಿದವರು ಪುರಾಣಗಳೇ ಇಲ್ಲ, ಕಥೆಗಳೇ ಬರೆದ ಅಷ್ಟರ ಮಟ್ಟಿಗೆ ಹೇಳ್ತಾರೆ. ಈಗಂತೂ ತುಂಬ ನೆಸಿಟಿ ಇದೆ, ಅವ್ರು ಉಳಿಸೋದೇ ಭಾರಿ ಕಷ್ಟ. ಚೆನ್ನಾಗಿ ಆದಷ್ಟು ಬೇಗ ಒಯ್ದು ಬಿಡ್ತಾರೆ. ಹರಿದು ನಾಶ ಮಾಡೋದೆಲ್ಲ ಒಳ್ಳೆ ದೇಶಿ ಗೋಳನ್ನ ಮತ್ತೆ ಆ ಗೋಗಳನ್ನೆಲ್ಲ ಅದು ಹಾಲು ಭಾರಿ ಕೊಡುತ್ತೆ ಅಂತ ಇಟ್ಕೊಂಡ್ಬಿಡ್ತಾರಲ್ಲ, ಇದನ್ನು ಕೊಂದು ಹಾಕ್ತಾರೆ. ಅದು ಚಿತ್ರಹಿಂಸೆ ಬರೀ ಕೊಲ್ಲೋದಲ್ಲ, ಚಿತ್ರಹಿಂಸೆ ಮಾಡಿ ಕೊಲ್ತಾರೆ.
ಕೊಲ್ಲೋದಕ್ಕಿಂತ ಮುಂಚೆ 2-3 ದಿವಸ ಉಪವಾಸ ಹಾಕ್ಬಿಡ್ತಾರಂತ ಪೂರ್ತಿ. ಅದು ಒದ್ದಾಡ್ತಿರ್ಬೇಕು ಆ ಥರ. ಎಲ್ಲ ಒಟ್ಟಿಗೆ ಕಟ್ಟಿಬಿಡೋದು, ಲಾರಿಯಲ್ಲಿ ಒಯ್ಯೋದು, ಬಿದ್ದರೆ ಎಲ್ಲ ಹೋಗ್ಬಿಡುತ್ತೆ ಆ ಕಡೆ. ಎಷ್ಟು ಹೋಗೋರೆ ಸತ್ತೋಗುತ್ತಂತ ಕೆಲವೆಲ್ಲ. ಅಂದರೆ ಕ್ರೂರಿಗಳು, ಕ್ರೌರ್ಯ, ಅದು ಭಾರಿ ತಪ್ಪದು. ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿದಾಗ ಆಗುತ್ತೆ. ಆ ದೃಷ್ಟಿಯಿಂದ ಏನು ಮಾಡಬೇಕಾಗ ನಮ್ಮ ಕೈಯಿಂದ ಆದಷ್ಟು ಪ್ರೊಟೆಕ್ಟ್ ಎಲ್ಲ ಮಾಡೋಕ್ಕಾಗದೆ ಹೋದರೂ ಕೂಡ ಎಷ್ಟು ಸಾಧ್ಯ ಆಗುತ್ತೆ ಸರ್ ಉತ್ತಮ ಪಕ್ಷದಲ್ಲಿ ಮಾಡೋ ಪ್ರಯತ್ನ ಮಾಡಿದರೆ ಅದು ಇದೇ ಆಗುತ್ತೆ. ಅಲ್ಲಿಗೂ ಅವ್ರು ಯಾರೋ ಮಾಡಿದ್ರು ಪಾಪ ಅವ್ರಿಗೆ ಇರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಪೂರ್ತಿ ನಮಗೆ ನೋಡೋಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ. ಆದಷ್ಟು ನಮಗೆ ಬೆಸ್ಟ್ ಆಫ್ ಅವರ್ ನಾಲೆಜ್ ನೋಡಲೇಬೇಕು, ತಪ್ಪಲ್ಲ. ಅಲ್ಲಿಗೂ ಇದಾಗೋದಾದ್ರೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೊಡೋದು ಉತ್ತಮ ಪಕ್ಷ. ಹಾಂ 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 ಯಾರು ತಮ್ಮನಲ್ಲ, ತಮ್ಮ ಮಗನಿಗೆ ಹುಟ್ಟಿದ್ದು, ತಮ್ಮ ಮಗನಿಗೆ ಮಗ ಆಗಿ ಹುಟ್ಟಿದ್ದು. ಅದು ಇಮ್ಮಿಡಿಯೇಟ್ ಅಂದರೆ 2 ಅದರಲ್ಲಿ ಎಷ್ಟೋ ಸಮಸ್ಯೆ ಹೇಳಿದೆ. ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಬಂದ ಕಾಲಕ್ಕೆ ಗೋದಾನ ಹೇಳಿದ ತಕ್ಷಣ ನಾವೇ ಸರಿ ಹೋಯ್ತು ಅಂತ ಹೇಳ್ತಾರೆ. ತುಂಬ ಸಾಮಾನ್ಯವಾಗಿ ಆದರೆ ಇಂಥಲ್ಲೇ ಮಾಡಿಸಿ ಅಂತ ಹೇಳ್ತೀರಿ ಸಾಮಾನ್ಯ. ಎಲ್ಲೋ ಹೋಗ್ಬಿಟ್ಟು ಕೊಟ್ಟು ಹಾಗೆಲ್ಲ ಮಾಡಿದ್ರು ಮಾಡಪ್ಪ. ಇಲ್ಲಿ ಗೊತ್ತರ ಅನುಕೂಲ ಏನು ಗೊತ್ತಾ, ಹಾಲು ಬಂತು ಅಭಿಷೇಕಕ್ಕೋ ಇದಕ್ಕೆ ಸದ್ವಿನಿಯೋಗ ಆಗುತ್ತೆ, ಮತ್ತು ಎಲ್ಲೆಲ್ಲ ಹೋಗೋದಿಲ್ಲ. ಆ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು. 3 ಮಿನಿಮಮ್ ಮಾಡಬೇಕು, 3 ಮಿನಿಮಮ್. ಅದು ಇನ್ನು ಹೆಚ್ಚು ಎಷ್ಟು ಮಾಡಿದ್ರು ಭಾರಿ ಒಳ್ಳೆಯದು. ಹಿಂದೆಲ್ಲ ನೋಡ್ತೀವಿ ಲಕ್ಷಗಟ್ಟಲೆಗೆ ಹೋದ್ರೆ ರಾಜ ಮಹಾರಾಜರೆಲ್ಲ ಹಾಗೆ ಮಾಡ್ತಿದ್ರು. ವಸುದೇವ ಕೃಷ್ಣಾವತಾರ ಆಗ್ತಿರ್ಲಿಕ್ಕೆ ಅಲ್ಲಿಂದ ಶುರು ಮಾಡಿ ಪ್ರತಿಯೊಂದು ಸಂಸ್ಕಾರಕ್ಕೂ ಗೋ ಕೊಡಬೇಕು. ಪ್ರತಿಯೊಂದು ಸಂಸ್ಕಾರ ಗೋ ಕೊಟ್ಬಿಟ್ರೆ ಆ ಗೋ ಹೇಗೆ ಬೆಳೆಯುತ್ತೋ ಇದು ವೃದ್ಧಿ ಆಗುತ್ತೆ ಅಂತ. ಗೋ ಬೆಳೆ ಹಾಗೆ. ಗೋಗಳ ಬೆಲೆ ತುಂಬ ಹೆಚ್ಚಿಲ್ಲ ಆ್ಯಕ್ಚುಲಿ ಆ ಲೆಕ್ಕದಲ್ಲಿ. ಅಲ್ಲಿ ನಾವೇ ಯೋಚನೆ ಮಾಡಿ ಕೊಡ್ಬೇಕು, ಎಷ್ಟು ಕೊಡೋಕ್ಕೆ ಸಾಧ್ಯ ಇದ್ದಷ್ಟು ಕೊಡ್ಬೇಕು. ಹ್ಞೂ ಅದು ಯಾವಾಗ ಅದು ಅಲ್ಲ, 2 ಆದಷ್ಟು ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ಇದು ಪ್ರತ್ಯೇಕ ಅದು ಪ್ರತ್ಯೇಕ. ಅನಿವಾರ್ಯವಾದಾಗ ಏನು ಮಾಡಬೇಕು ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅನಾಕುಲಂ ಗೋಕುಲಂ ಅಲ್ಲದ ಶಾಸ್ತ್ರಕ್ಕೂ ಏನಂತ ಕರೀತಾರೆ, ಗೋ ಅಂತ ಗ್ರಂಥದಾನ ಇತ್ಯಾದಿಗಳನ್ನ ಮಾಡ್ಬೋದು, ತಪ್ಪೇನಲ್ಲ. ಆದರೆ ಆದಷ್ಟು 2 ಮಾಡೋದು ಉತ್ತಮ ಪಕ್ಷ. ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಅಂತ ತಿಳ್ಕೊಬೇಕಾಗಿಲ್ಲ. ಗ್ರಂಥದಾನ ಮಾಡಿದ್ದೇವೆ ತಿಂದು ಬಿಡಬಾರ್ದು, ಇದು ಮಾಡಿದಾಗ ಅದನ್ನು ಬಿಡಬಾರ್ದು. 2 ಮಾಡಬೇಕು. 2 ಅನಿವಾರ್ಯವಾದಾಗ 1 ಮಾಡ್ಬೇಕು. ಅದು ಅನಿವಾರ್ಯ ಪಕ್ಷ ನಾವು ಮುಖ್ಯ ಪಕ್ಷ ಮಾಡ್ಕೊಂಡ್ಬಿಡ್ಬಾರ್ದು. ಅದು ಅನಿವಾರ್ಯ ಪಕ್ಷ. ಜ್ವರ ಬಂದಾಗ ಆಸ್ಪತ್ರೆ ದಿವಸ ಆಸ್ಪತ್ರೆಗೆ ಹೋದ್ರೆ ಬಿದ್ದೀತಾಗಿ ಅವರೇ ಬೈತಾರೆ ಫಸ್ಟ್, ಬೇರೆ ಕೆಲಸ ಇಲ್ಲ ಅವರಿಗೆ ಅಂತ. ಆ ಥರ ಆಗಬಾರ್ದು. ಹೌದು ಹೌದು. ಅದೇ ಮನೆಯಲ್ಲಿ ಮಗನಾಗೇ ಹುಟ್ಟಿದ್ರು, ಹೇಳಿದಾರಲ್ಲ, ಅದೇ ಮಗನಾಗೇ ಹುಟ್ಟಿದ್ರು. ಅದು ಸಸುತ ಸೂನುತಯಾ ಪ್ರಜಾತಃ ಮತ್ತೆ ನಿರ್ವಾಣ ಹೇತು ಮಲಭೀಷ್ಟ ಪರಾತ್ಮ ವಿದ್ಯಾ ದಾನಂ ಧ್ರುವಂ ಫರತಿ ಪಾತ್ರ ಗುಣಾನುಕೂಲ್ಯ. ಅದಕ್ಕೆ ಪಾತ್ರ ಗುಣ ಅದನ್ನ ಹೇಳಿದ್ರು. ಮತ್ತೆ ಯಾರಿಗೆ ಕೊಡ್ತೀರಿ ಭಾರಿ ಇಂಪಾರ್ಟೆಂಟ್ ಅದು. ನೀವು ಅವರೆಲ್ಲ ಹೋದಾಗ ಕೊಟ್ಟು ತೋರಿಸ್ತೀವಿ ನೋಡಿ, ಆಗೋ ಹಾಗೆ ಇದೆ ಅಂತ ತೋರಿಸ್ತಿರ್ತಾರೆ ಪಾಪ. ಮತ್ತು ಇಷ್ಟೊಂದು ಬೆಳೆದ ಕರುಗಳೆಲ್ಲ ತೋರಿಸ್ತಾರೆ, ಇಷ್ಟೊಂದು ಕರುಗಳು ಹಾಕಿದೆ ಹಾಗೆಲ್ಲ. ಅದು ಒಳ್ಳೇದು. ಪ್ರಭತ್ವಸೌ ಬ್ರಹ್ಮಚರ್ಯೈಕ ನಿಷ್ಠ ಮಹಾನ್ ಮತ್ತು ಕೆಲವರೆಲ್ಲ ನಾವು ಭಾರಿ ದೊಡ್ಡವರು, ನಮಗೆ ಎಕ್ಸೆಂಪ್ಷನ್ ಇಲ್ಲ ಅಂತ ತಿಳ್ಕೊಂಡು ನಮಗೆ ಎಕ್ಸೆಂಪ್ಷನ್ ಸಿಗೋದಿಲ್ಲ. ವಸುಗಳಿವರು ದೇವತೆಗಳು, ಅಂಥವರಿಗೆ ಪಾಪ ಬಿಡಲಿಲ್ಲ ಅಂತ ಕೇಳಿದರೆ ಇನ್ನು ಉಳಿದವ್ರ ಪಾಡೇನು ಅದಕ್ಕೆ, ಗೊತ್ತಾಯ್ತಾ. ಪಾಪನೇ, ಯಾರೇ ಮಾಡಿದ್ರು ಪಾಪ. ಮೃತ್ಯಷ್ಟಕೋತ್ಥಾಮಪಿ, ಜೊತೆಗೆ ಇನ್ನೂ ಭಾರಿ ಹೇಳ್ತಾರೆ, ಸಗರ್ಭ ವಾಸಾಷ್ಟಕ ದುಃಖಮೇವ ಸಮಾಪ್ನುತಾಂ ಶರತಲ್ಪೇ ಶಯಾನಃ. ಎಂಥ ಉಗ್ರ ಶಿಕ್ಷೆ ಅದು, ಶರತಲ್ಪದಲ್ಲಿ ಮಲಗಬೇಕು, ಗೊತ್ತಾಯ್ತಾ. ಎಷ್ಟರ ಮಟ್ಟಿಗೆ ಗರ್ಭವಾಸಾಷ್ಟಕ, 1 ಗರ್ಭವಾಸನೇ ಕಷ್ಟ, 8 ಗರ್ಭವಾಸ ದುಃಖ ಅನುಭವಿಸ್ಬೇಕಲ್ಲಿ. ಅಷ್ಟೇ ಅಲ್ಲ, ಮೃತ್ಯಷ್ಟಕೋತ್ಥಾಮಪಿ ವೇದನ ಅಂಶಃ ಪ್ರಾಪ್ನೋತು ಶಸ್ತ್ರೈಃ ಬಹುಧಾ ನಿಕೃತ್ತಃ ಇತೀರಿತಾಸ್ತೆ ಕಮಲೋದ್ಭವಂ ತಂ ಜ್ಞಾತ್ವಾ ಸಮುತ್ಸೃಜ್ಯ ಚ ಗಾಂ ಪ್ರಣೇಮುಃ. ತಲ್ಪ ಹಾಸಿಗೆ, ತಲ್ಪ ಶರತಲ್ಪ. ಅವ್ರ ಹಾಸಿಗೆ ಏನೋ ಬಾಣದ್ದೇ ಹಾಸಿಗೆ, ಬಾಣದ ಹಾಸಿಗೆಯಲ್ಲಿ ಮಲಗಬೇಕು. ಇಲ್ಲಿ ಎಷ್ಟು ಹೇಳ್ತಾರೆ, ಬಹುಧಾ ವಿಭಿನ್ನ, ಮೈ ಎಲ್ಲೆಲ್ಲೂ ಜಾಗ ಇಲ್ಲ, ಆ ರೀತಿ ಬಾಣ ಹೊಡೆದಿದ್ದಾರೆ. ತಲೆ ಓಡಾಡ್ತಿತ್ತು, ಅದಕ್ಕೂ 3 ಬಾಣ ಹೊಡೆದು ನಿಲ್ಲಿಸ್ತಾರೆ, ಸಪೋರ್ಟ್ ಕೊಡು. ಅದೇ ಅಷ್ಟು ನೋವಾಗಬೇಕು ಅಂತ ಹೇಳ್ತಾರೆ, ಹಿಂಸೆ. ಅದಕ್ಕೊಂದು ಮಾತಿದೆ, ಸುಖ ಮರಣಕ್ಕೂ ಗೋದಾನ ಮಾಡಿ ಅಂತ ಹೇಳ್ತಾರೆ. ಒಳ್ಳೆ ಸಾವು ಬರಬೇಕು ಅಂತಿದ್ರೆ ಗೋದಾನ ಮಾಡಿ ಒಳ್ಳೆ ಸಾವು ಬರುತ್ತೆ ಅಂತ ಹೇಳ್ತಾರೆ. ಈಗಂತೂ ಭಾರಿ ಡೇಂಜರಸ್ ಕಾಲ ಇದೆ. ಆದಷ್ಟು ಪ್ರಯತ್ನ ಪಟ್ಟು ಇದು ಮಾಡ್ಕೋಬೇಕು. ಒಳ್ಳೆ ಆ್ಯಕ್ಚುಲಿ ಅವೆಲ್ಲ ಬೇರೆ ಯಾರು ಶೇರ್ ಮಾಡೋಂಗಿಲ್ಲ, ಅದರ ಅವರೇ ಅನುಭವಿಸ್ಬೇಕಂತ, ಗೊತ್ತಾಯ್ತಾ. ಆದ್ದರಿಂದ ತಮ್ಮ ಯೋಗಕ್ಷೇಮ ತಾವು ನೋಡ್ಕೋಬೇಕು ಹೊರತು ಇದಕ್ಕೆ ಹೋಗಬಾರ್ದು. ಎಷ್ಟೋ ಜನ ದುಡ್ಡು ಕೂಡಿಟ್ಟು ಸಾಯ್ತಾರೆ, ಮಿಸ್ಯೂಸ್ ಮಾಡಿ ಸಾಯ್ತಾರೆ, ಯಾರಿಗೂ ಅಯೋಗ್ಯರಿಗೆ ಕೊಟ್ಟು ಸಾಯ್ತಾರೆ. ಅದೆಲ್ಲ ಆಗಬಾರ್ದು, ಸಾರ್ಥಕ ಆಗ್ಬೇಕು. ಯಾವ ಅರ್ಥದಲ್ಲೂ ಕೂಡ ಅದು ಮುಂದಿನ ಜನ್ಮ ಯಾವುದು ಎಲ್ಲಿ ಏನೇನೋ ಗೊತ್ತಿರೋದಲ್ಲ, ಆದ್ದರಿಂದ ಗೊತ್ತಿದ್ದ ಕಾಲಕ್ಕೆ ಮಾಡೋ ತುಂಬ ಶ್ರೇಷ್ಠ. ಇತೀರಿತಾಸ್ತೆ ಕಮಲು ಮೃತ್ಯಷ್ಟಕೋತ್ಥಾಮಪಿ ವೇದನಾಂ ಸಹ ಪ್ರಾಪ್ನೋತು ಶಸ್ತ್ರೈಃ ಬಹುಧಾ ನಿಕೃತ್ತಃ. ಒಂದು ಪ್ರಾಣ ಸಂಕಟ ಅಂತ ಇಡೀ ಎಂಬುದು ಪ್ರಾಣ ಸಂಕಟ, ಪ್ರಾಣ ಹೋದಾಗಿತ್ತು ಅಂತ ಹೇಳ್ತಿರ್ತಾರೆ. 1 ಪ್ರಾಣ ಹೋಗೋದೇ ಭಾರಿ ಕಷ್ಟ.
8 ಗರ್ಭವಾಸ ದುಃಖ, 8 ಮರಣ ದುಃಖ. ಗೊತ್ತಾಯ್ತು, ಇಷ್ಟು ಅನುಭವಿಸ್ಬೇಕು ಅವರು. ಶರತಲ್ಪೇ ಶಯಾನ, ಮೈ ತುಂಬ ಬಾಣಗಳು. ಈ ಸ್ಥಿತಿಯಲ್ಲಿ ಇದ್ದಾರೆ. ಇದು ನಾನು ಹೇಳಿಬಿಟ್ರೆ ಎಷ್ಟು ಆಶ್ಚರ್ಯ. ನಿಜವಾಗಲೂ ಕೂಡ ಗೋವುಗಳ ವಿರೋಧ ಹೋಗೋದು ಎಷ್ಟು ತಪ್ಪು ಅಂತ ಹೇಳೋದು ಸಾಕ್ಷಿ. ನಮ ಆಗವರೆಲ್ಲ ಅರ್ಥ ಆಯ್ತು. ಸಮೀರಿತಾಸ್ತೆ ಕಮಲೋದ್ಭವಂ ತಮ್ ಜ್ಞಾತ್ವಾ ಸಮುಸೃಜ್ಯ ಚ ಗಾಂ ಪ್ರಣೇಮುಹು. ಆ ಗೋವನ್ನು ಬಿಟ್ಟರು, ತಪ್ಪಾಯ್ತು ಅಂತ ನಮಸ್ಕಾರ ಮಾಡಿದ್ರು. ತಪ್ಪು ಒಪ್ಪಿಕೊಂಡ್ರು ನಮಸ್ಕಾರ ಮಾಡಿದ್ರು. ಕೆಲವರು ಇರ್ತಾರೆ ತಪ್ಪು ಮಾಡಿದ್ರೆ ಸಪೋರ್ಟ್ ಮಾಡೋದು, ಅದನ್ನೇ ಹಠ ಮಾಡೋದು, ಇನ್ನೂ ಪಾಪ ಭಾಳ ವೃದ್ಧಿ ಆಗುತ್ತೆ. ತಪ್ಪು ಮಾಡಬಾರ್ದು, ಮಾಡಿದ್ರೆ ಒಪ್ಕೊಳ್ಳೋದು ಫಸ್ಟ್ ಸ್ಟೆಪ್. ಅದಕ್ಕೆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಎರಡಾಗಬೇಕು. ಏನು ಮಾಡಬೇಕು ಮಾಡ್ಕೋತೀವಿ, ಒಪ್ಕೊಂಡ್ರೆ ಹೊಸರಿಗೆ ಹೋಗ್ಬೇಕು. ಪಾಪ ಅಕ್ಸೆಪ್ಟ್, ಯಾವ ಶಿಕ್ಷೆ ಒಪ್ಕೋತಾನೆ ಅಲ್ಲಿಗೆ ಅವನು ಸ್ವಲ್ಪ ವಾಸಿ. ಅದು ಓಡೋಗೋದು, ಶಿಕ್ಷೆ ರಿಜೆಕ್ಟ್ ಮಾಡೋದು, ಅದನ್ನ ಶಿಕ್ಷೆ ಕೊಟ್ಟವ್ರನ್ನೇ ಇದು ಮಾಡಿ ನಾಶ ಮಾಡಕ್ಕೆ ಹೋಗೋದು ಮಾಡಬಾರ್ದಾಗಲ್ಲ. ನಮಾನುಷಂ ಗರ್ಭಮವಾಪ್ನುಮೋ ವಯಂ ಭವತ್ವಯಂ ಸರ್ವ ವಿತ್ ಕೀರ್ತಿಮಾಂಶ್ಚ ಮಹಾಸ್ತ್ರವೇತ್ತ ಭವದಂಶಯುಕ್ತ ತಥಾ ಬಲಂ ಓ ನೋ ಅಖಿಲಾನಾಮುಪೈತು ನಾ ಮಾನುಷಂ ಗರ್ಭಂ ಅವಾಪ್ನುಮಃ ವಯಂ. ಮತ್ತೆ ಕೇಳ್ಕೊತಾರೆ, ಸ್ವಾಮಿ ವರ ಶಾಪವನ್ನು ಕೊಟ್ಟಿದ್ರೆ ಮೇಲೆ ಮಾಡಲಾಗಿಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ಗಿಂತ ಭಾರಿ ದೊಡ್ಡದು ಇವ್ರದ್ದು. ಧರ್ಮದೇವರ ಮಾತು ಅಂದ್ರೆ ಹೈಯೆಸ್ಟ್. ನಮಾನುಷ ಆದ್ರೆ ಹುಟ್ಟುತ್ತೇವೆ. ನಮಾನುಷಂ ಗರ್ಭಂ ಅವಾಪ್ನುಮಃ ವಯಂ. ಮನುಷ್ಯ ಸ್ತ್ರೀಯ ಗರ್ಭವನ್ನು ಹೊಂದೋದು ಬೇಡ. ಈಗ ಹೆಚ್ಚೆಚ್ಚು ಎಲ್ಲೆಲ್ಲಿ ಹುಟ್ಟುತ್ತಾರೋ ಹಾಗಾಗಿ ಜ್ಞಾನ ಕಡಿಮೆ ಆಗ್ತಾ ಹೋಗುತ್ತೆ. ಮೊದಲು ಎಜುಕೇಷನ್ಗೆ ಅನುಕೂಲನೇ ಇಲ್ಲ, ಆ ಊರಲ್ಲಿ ಹುಟ್ಟಿದ, ಎಷ್ಟು ಕಷ್ಟ ಎಜುಕೇಷನ್ನು. ಮತ್ತು ಒಳ್ಳೆ ಇದರಲ್ಲಿ ಹುಟ್ಟಿದ, ಅವನಿಗೆ ಅನುಕೂಲ ಆಯಿತು. ಅದಕ್ಕೇನೆ ಒಳ್ಳೆ ಮನೆತನ ಶುಚೀನಾಂ ಶ್ರೀಮತಾಂಗೇಹೆ ಯೋಗ ಭ್ರಷ್ಟೋಭಿಜಾಯ. ಯಾವ ಮನೆತನದಲ್ಲಿ ಹುಡ್ತಾರೋ ತಕ್ಕಂತೆ ಇವನಿಗೆ ಮುಂದೆ ಅನುಕೂಲ ಎಲ್ಲ ಶುರುವಾಗುತ್ತೆ. ಅನನುಕೂಲನ ಹಾಗೆ ಬರುತ್ತೆ. ಆದ್ದರಿಂದ ಮನುಷ್ಯ ಗರ್ಭದಲ್ಲಿ ಹುಟ್ಟೋದಿಲ್ಲ ನಾವು, ಅದಕ್ಕೆ ಅನುಮತಿ ಕೊಡಿ ನೀವು ಅಂತ ಅರ್ಥ. ಭವತ್ವಯಂ ಸರ್ವವಿತ್ ಕೀರ್ತಿ ಮಾಂಶ್ಯ. ಶಾಪ ಕೊಟ್ಟಿದ್ದೀರಿ ಈತನಿಗೆ, ನಾವೆಲ್ಲ ಕೇಳ್ಕೊತಾ ಇದ್ದೇವೆ. ಇದು ಸರ್ವವಿತ್, ಸರ್ವಜ್ಞನಾಗಲಿ, ಕೀರ್ತಿ ಮಾಂಸ, ಭಾಳ ಕೀರ್ತಿವಂತ. ಇವತ್ತಿಗೂ ಭೀಷ್ಮ ಪಿತಾಮಹ ಭಾರಿ ಗೌರವ ಅವರಿಗೆ, ಭಾರಿ ಕೀರ್ತಿವಂತನಾಗಲಿ. ಮಹಾಸ್ತ್ರವೇತ್ತ, ದೊಡ್ಡ ದೊಡ್ಡ ಅಸ್ತ್ರಗಳೆಲ್ಲ ಮಹಾಸ್ತ್ರ ಅಂತ ಹೇಳಿದರೆ ಬ್ರಹ್ಮಾಸ್ತ್ರಗಳು ಸೇರುತ್ತಾನೆ. ಬ್ರಹ್ಮಾಸ್ತ್ರವೇತ್ತನಾಗಲಿ, ಉಳಿದೆಲ್ಲ ಶ್ರೇಷ್ಠಾಸ್ತ್ರಗಳು ಬರಲಿ. ಭವದಂಶಯುಕ್ತ, ನಿಮ್ಮೊಂದು ಅಂಶನೂ ಆತ್ನಲ್ಲಿರಲಿ ಅಂತ ಹೇಳಿದ್ರು. ಪೂಜ್ಯತೆಗೋಸ್ಕರ ಬೇಕು ಕೇಳ್ಕೊತಾರೆ. ತಥಾ ಬಲಂನೋ ಅಖಿಲಾನಾಂ ಉಪೈ. ನಾವು ಇಬ್ಬರು ನಾವು ತಪ್ಪು ಮಾಡಿದ್ದೇವೆ, ನಾವು ವಾಪಸ್ ಬಂದ್ಬಿಡ್ತೇವೆ, ನಮ್ಮ ಬಲ ಎಲ್ಲ ಆತನಿಗೆ ಬರಲಿ ಅಂತ ಆಯುಷ್ಯ ಕೊಟ್ಟಿದ್ದಾರೆ ಬ್ರಹ್ಮದೇವರು. ಅವ್ರ ಆಯುಷ್ಯ ನಿಮ್ಮನೊಬ್ಬರಿಗೆ ಬರಲಿ ಅಂತೇಳಿ, ನಮ್ಮ ಬಲ ಎಲ್ಲ ಅವನಿಗೆ ಬಂದ್ಬಿಟ್ಟು ಭೂಲೋಕದಲ್ಲಿ ಇದು ನಾವೇನು ಮಾಡ್ಬೋದಾಗಿತ್ತು ಅದಿಷ್ಟು ಅವ್ರಿಗೆ ಹೋಗಲಿ ಅಂತ ಹೇಳಿ ಇದಿಷ್ಟು ಕಡೆ ವರ ಕೇಳ್ಬೋದು. ಅವ್ರದ್ದು ಶಾಪ, ಇವ್ರು ಕೇಳಿದ್ದು ವರ. ಶಾಪ ಅಕ್ಸೆಪ್ಟ್ ಮಾಡಿ ಗೋವನ್ನು ಬಿಟ್ಟು ನಮಸ್ಕಾರ ಎಲ್ಲ ಮಾಡಿದ್ದಕ್ಕೋಸ್ಕರ ವರ ನಡೆಸ್ಕೊಟ್ರು. ಇದು ನರ ಮಿಸ್ ಆಗ್ತಿತ್ತು. ತಪ್ಪು ಅನುಭವಿಸೋದಾದ್ರೆ ಆಗ ಒಂದು ವ್ಯವಸ್ಥೆ ಮಾಡ್ಬೋದು, ಒಪ್ಕೊಂಡು. ನಮಾನುಷಂ ಗರ್ಭಂ ಅವಾಪ್ನೋಮು, ಅದಕ್ಕೆ ಹೇಳ್ತಾರೆ ಮನುಷ್ಯರಲ್ಲಿ ಹುಟ್ಟೋದು, ಮನುಷ್ಯಕ್ಕೆ ಬರೋದೇ ಅವರಿಗೆ ಇಷ್ಟ ಅಲ್ಲ. ದೇವತೆಗಳಿಗೆ ಅನಿವಾರ್ಯವಾಗಿ ಹುಟ್ಟಿ ಬರ್ತಾರೆ, ದೇವರ ಅಪ್ಪಣೆ ಕೊಟ್ಟಾಗ ಹುಟ್ಟಿ ಬರ್ತಾರೆ. ಅದರಲ್ಲೂ ಕೂಡ ಏನಾಗಬಾರ್ದು, ಮಾನುಷಾನ್ನವನುಂಡು ಜ್ಞಾನಶೂನ್ಯನೂ ಆದೆ. ತತ್ವಸ್ವಾಲಿಯಲ್ಲಿ ಹೇಳ್ತಾರೆ, ಮನುಷ್ಯರ ಅನ್ನವನ್ನು ತಿಂದಷ್ಟು ಕೂಡ ಏನಾಗುತ್ತೆ. ಮೊದಲೆಲ್ಲ ಮಕ್ಕಳು ನಿಮಗೆ ಅಬ್ಸರ್ವ್ ಮಾಡಿ, ಅನ್ನ ತಿನ್ನಕ್ಕೆ ಭಾರಿ ಕಷ್ಟಪಡಿಸು, ಅನ್ನಪ್ರಾಶನ ಮಾಡಿಸ್ತಾರಲ್ಲ, ಭಾರಿ ಕಷ್ಟ, ಉಗುಳ್ಬಿಡ್ತಾ ಹೋಗ್ತಾರೆ. ಯಾಕೆ ಗೊತ್ತಾ, ಕೆಲವು ಒಳ್ಳೆಯವ್ರು ಹುಟ್ಟಿದ್ರೆ ಈ ಫುಡ್ ಅವ್ರಿಗೆ ಭಾಳ ಹೋಪ್ಲೆಸ್ ಇದ್ದಾಗೆ, ಗೊತ್ತಾಯ್ತಾ. ಅಡ್ಜಸ್ಟ್ ಆದ್ಮೇಲೆ ಸರಿ ಹೋಗ್ಬಿಡಂತ. ಅದು ಮರಿಬೇಕದು, ಆ ಸಂಸ್ಕಾರ ಮರಿಬೇಕು, ಇದು ಬರಬೇಕು. ಕೆಟ್ಟವರಾಗಿದ್ರೆ ಕೆಟ್ಟ ತಿಂದ ಅಭ್ಯಾಸ ಒಳ್ಳೆ ತಿನ್ನಕ್ಕಾಗಲ್ಲ ಅವ್ರ ಕೈಲಿ. ಹೀಗಾಗಿ ಅನ್ನಪ್ರಾಶನ ಮಾಡಿಸೋ ಸುಲಭದ ಕೆಲಸ ಅಲ್ಲ, ಭಾರಿ ಕಟ್ಟದ ಕೆಲಸ. ನಿಧಾನ ಆಮೇಲೆ ಬಿಡೋದೇ ಇಲ್ಲ, ಆ ರೀತಿ ತಿನ್ನಕ್ಕೆ ಶುರು ಮಾಡಿಬಿಡ್ತಾರೆ. ಅಡ್ಜಸ್ಟ್ ಆದಮೇಲೆ ಯಾವಾಗ ಸಿಕ್ಕಲ್ಲೆಲ್ಲ ತಿಂತಿರ್ತಾರೆ. ಆದಷ್ಟು ಕೂಡ ಏನು ಮಾಡಬೇಕು, ನಾವು ಮಿನಿಮೈಸ್ ಮಾಡಬೇಕು. ಮನುಷ್ಯ ಅನ್ನ ಅದು ಏಕಾಚಿ ಉಪಸ್ಥಿತಿ ಆದ್ಮೇಲೆ ಒಂದು ದಿವಸ ನಾವು ಮನುಷ್ಯ ಅನ್ನ ತಿನ್ನಲಿಲ್ಲ, ಏನಾಯ್ತು ಈಗ, ಅಷ್ಟರ ಮಟ್ಟಿಗೆ ಬಾಡಿ ಪ್ಯೂರ್ ಆದಾಗಾಯ್ತು, ಅಷ್ಟರ ಮಟ್ಟಿಗೆ ಬಾಡಿ ಉದ್ಧಾರ ಆಗ್ಲಿಕ್ಕೆ ಅನುಕೂಲ ಆಯಿತು. ಅದು ಎಷ್ಟು ಏಕಾಚಿ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಂತೆ ದೇಹದ ಪಾವಿತ್ರ್ಯ ಏನಾಯ್ತಾಗ, ಮನುಷ್ಯ ಅನ್ನೋದ ಎಫೆಕ್ಟ್ ಕಡಿಮೆ ಆಗ್ತಾ ಬರುತ್ತೆ. ಉಪವಾಸ ಮಾಡಿದ ತಕ್ಷಣ ಏನಾಯ್ತು, ಈಗ ಅದು ಆಹಾರ ದೂರ ಹೋಯಿತು. ಅವತ್ತಿನ ಮಟ್ಟಿಗೆ ಏನಾಯ್ತು, ಈಗ ಸ್ವಲ್ಪ ಅದು ತನ್ನ ಗುಣ ನ್ಯಾಚುರಲ್ ಇದಕ್ಕೆ ಬರಲಿಕ್ಕೆ ಟ್ರೈ ಮಾಡುತ್ತೆ. ಈ ರೀತಿ ಮಾಡ್ತಾ ಇದ್ದು ಬಿಟ್ರೆ ಜ್ಞಾನ ಶೂನ್ಯನಾಗೋದು ಅವೆಲ್ಲ ಭಾಳ ಕಡಿಮೆ ಆಗುತ್ತೆ. ವ್ರತ ಉಪವಾಸ ಸುಮ್ಮನೆ ಮಾಡಿಲ್ಲ, ದೇಹದ ಸರಿಯಾಗಿ ಮೇಂಟೆನೆನ್ಸ್ ಆಫ್ ಬಾಡಿ ಅದಷ್ಟೇ. ಬಾಡಿ ಸರಿ ಇದ್ರೆ ಏನಾಗುತ್ತಾಗ ಹೇಳಿ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳೋದಿಲ್ಲ. ಭಾರಿ ದೇಹದ ಆರೋಗ್ಯ ಸರಿ ಇದ್ರೆ ಮಾತ್ರ ಮನಸ್ಸು ಸರಿ ಇರೋದು. ಅದಕ್ಕೋಸ್ಕರ ವ್ರತ ಉಪವಾಸ ಮಾಡ್ಬೇಕಂತ. ಅದಕ್ಕೋಸ್ಕರ ಮೊದಲೇ ಮನುಷ್ಯ ಅನ್ನ, ಅದರಲ್ಲಿ ಕೆಟ್ಟದ್ದು ಬೇರೆ ತಿನ್ನೋದು, ಸಿಕ್ಕಲು ತಿನ್ನೋದು, ಎಂಜೂರು ಇದು ಹೊಲಸದ್ದು ಹೋಗ್ಬಿಡುತ್ತೆ. ನಾವು ಎಷ್ಟು ಬೆಸ್ಟ್ ತಿಂದರೂ ಕೂಡ ಏನಿಲ್ಲ ಭೂಲೋಕದಲ್ಲಿ ಮನುಷ್ಯನೇ. ಯಾವ ನೈವೇದ್ಯ ಮಾಡ್ತೀಯಲ್ಲ ಅವಾಗ ಏನಾಯ್ತಾಗ ಕ್ವಾಲಿಟಿ ಚೇಂಜ್, ದೇವ್ರು ಸ್ವೀಕಾರ ಮಾಡಿ ಕೊಟ್ಬಿಡ್ತಾರಲ್ಲ. ತ್ವಯೋಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜಿನೋ ದಾಸಾಹ ತಮ ಮಾಯಾಂ ಜಯೇಮಹಿ. ದೇವ್ರು ಕೊಟ್ಟ ತಕ್ಷಣ ಏನಾಯ್ತದು, ದೇವ್ರು ನೈವೇದ್ಯ ಮಾಡಿದ ತಕ್ಷಣ ಅಮೃತಾನ್ನ ಅಂತ ಕರೀತಾರೆ. ಮನುಷ್ಯಾನ್ನ ಅಲ್ಲ ಅದೀಗ.
ದೇವ್ರು ಕೂಡ ಅನ್ನ ಆಯ್ತಲ್ಲ, ಅದಕ್ಕೆ ನೈವೇದ್ಯ ವಿರೋಧನ ಊಟ ಮಾಡಬಾರ್ದು. ವೈಷ್ಣವ ನೈವೇದ್ಯದ ಎಲ್ಲ ಸೇರ್ಕೊಂಡು, ನೈವೇದ್ಯ ಅಂತ ಅಷ್ಟೇ ಎಲ್ಲಿವರೆಗೆ ಬರಬೇಕದು ಎಲ್ಲ ಸೇರ್ಕೊಂಡು ನೈವೇದ್ಯ ಪ್ರೋಸೆಸ್ ಅದು. ಅಷ್ಟೇ ಹೊರತು ಸುಮ್ಮನೆ ದೇವ್ರ ನೈವೇದ್ಯ ಅಷ್ಟೇ ಮಾಡಿದರೆ ಸಾಲದು. ಅಷ್ಟೆಲ್ಲ ಮಾಡಿದರೆ ಆಗದು ಶುದ್ಧವಾದ ಅನ್ನ ಆಗೋದ್ರಿಂದ ನಮಗೆ ಅದರ ಎಫೆಕ್ಟ್ ದೇಹದ ಮೇಲೆ ಇರೋದಿಲ್ಲ. ಆದ್ದರಿಂದ ನಮ್ಮ ಒರಿಜಿನಾಲಿಟಿ ಬಿಡಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದೆಲ್ಲ ಬಿಡ್ತಾ ಹೋದಂತೆ ಇನ್ನೂ ದೋಷ ಬಂದು ಇನ್ನೂ ಮೂರ್ಖರಾಗಿ ಬಿಡುತ್ತಾರೆ. ಈಗಿರೋ ಮೂರ್ಖತೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಬ್ರಹ್ಮದೇವರ ಸನ್ನಿಧಾನ ಬರಲಿ ಅಂತ ಕೇಳಿದ್ರು, ಆಯ್ತು ಬ್ರಹ್ಮದೇವರ ಸನ್ನಿಧಾನ ಒಪ್ಕೊಂಡ್ರು. ಇತಿ ರೀತಿ ಅಸ್ತು ಒಪ್ಕೊಂಡ್ರು. ಅದು ಬ್ರಹ್ಮದೇವರ ಸನ್ನಿಧಾನ ಬಂತು, ಅಂಶ ಬಂತು ಅಂದವರಲ್ಲಿ ಸರಿಯಾಗಿ ತಿಳ್ಕೊಬೇಕಂದ್ರ ಬ್ರಹ್ಮದೇವರ ಅಂಶ ಬಂತು. ಬ್ರಹ್ಮದೇವರಿಗೆ ಏನಂತ ಹೆಸರಿದೆ? ಪಿತಾಮಹ ಅಂತ ಹೆಸರಿದೆ. ಅವ್ರ ಅಂಶ ಬಂತು, ಇವ್ರಿಗೆ ಪಿತಾಮಹ ಅಂತ ಗ್ರೇಡ್ ಬಂತು. ಅವರು ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮೊಮ್ಮಕ್ಕ ಯಾರೂ ಇಲ್ಲ, ಪಿತಾಮಹ. ಮತ್ತೆ ಕುರುಕುಲ ಪಿತಾಮಹ ಅದರಲ್ಲೂ ಕೂಡ. ಎಲ್ಲಿಂದ ಬಂತು? ಬ್ರಹ್ಮದೇವರ ಸನ್ನಿಧಾನ ಇದಕ್ಕೆ ಬಂತು. ಅರ್ಥ ಮಾಡ್ಕೊಂಡ್ರೆ ಬ್ರಹ್ಮದೇವರ ಸನ್ನಿಧಾನ ಎಷ್ಟು ಎಫೆಕ್ಟ್ ಮಾಡ್ತಾ ಇದೆ, ಎಷ್ಟು ದೊಡ್ಡವರು. ಬರೀ ಪಿತಾಮಹ ಅಂದ್ರೆ ಡೈರೆಕ್ಟ್ ಅಪ್ಲೈ ಆಗೋದು ಬ್ರಹ್ಮದೇವರಿಗೆ. ಅರ್ಥ ಆಯ್ತಾ? ಅದು ಲೋಕ ಪಿತಾಮಹರು ಅಂತ ಅವ್ರಿಗೆ ಹೆಸರು. ಇವರು ಕುರುಕುಲ ಪಿತಾಮಹರ ಸನ್ನಿಧಾನ ಇದ್ದಿದ್ದಕ್ಕೋಸ್ಕರ. ಇತಿ ರೀತಿ ಅಸ್ತು ಇತಿ ಉಚಿತ ಸ್ವಯಂಭುವ ವಸಿಷ್ಠ ಸಂಸ್ಥೇನ ಸುರಾಪಗಾಮ್ಯಯು ಊಚುಸ್ತಥೈನಾಮುದರೇ ವಯಂತೆ ಜಾಯೇ ಮಹಿ ಕ್ಷಿಪ್ರಮಸ್ಮಾನ್ ಹನತ್ವಂ ಇತಿ ಈ ರೀತಿ. ಈಗ ಅವ್ರು ಹೇಳಿದ ತಕ್ಷಣ, ಬ್ರಹ್ಮದೇವರು ಒಪ್ಪಿಕೊಂಡ ತಕ್ಷಣ, ಇವ್ರು ಕೇಳಿದ ತಕ್ಷಣ ಅಸ್ತು ಇತಿ ಉದಿತಾ ಸ್ವಯಂಭುವ, ಸ್ವಯಂಭುವ ಅಸ್ತು ಇತಿ ಉದಿತಾ ತಥಾಸ್ತು ಅಂತೇಳಿ ಆಗಲಿ ಅಂತೇಳಿ. ವಶಿಷ್ಠ ಸಂಸ್ಥೆ ಅದು ಕಾಣ್ತಿರೋದು ವಶಿಷ್ಠರೇ, ಒಳಗಿರೋದು ಯಾರು? ಬ್ರಹ್ಮದೇವರೇ, ವ್ಯಕ್ತಿನೇ. ಜಡ್ಜ್ ಅಂತೀವಲ್ಲ ಹಾಗೆ. ರಿಟೈರ್ ಆದ್ಮೇಲೆ ಹೋಯ್ತು, ಅಲ್ಲಿದ್ದ ಅಲ್ಲಿ ಪವರ್ ಇದೆ. ಇದು ನಮ್ಗೆ ಅರ್ಥ ಆಗುತ್ತೆ. ವರ್ಚ್ಯೂ ಆಫ್ ಚೇರ್ ಔಟ್ ಮಾಡ್ಬೋದು, ವರ್ಚ್ಯೂ ಆಫ್ ಪವರ್ ಔಟ್ ಮಾಡ್ಬೋದು. ಬ್ರಹ್ಮದೇವರ ಸನ್ನಿಧಾನದ ಪವರ್ನಿಂದ ಮಾತಾಡ್ತಾರೆ. ವಶಿಷ್ಠರಾದರೂ ಕೂಡ ಮಾತುಗಳೆಲ್ಲ ಬ್ರಹ್ಮದೇವರು. ಅದೆಲ್ಲ ಅರ್ಥ ಆಯ್ತು ಇವ್ರಿಗೆ. ಇಂಥ ಶಾಪ ಹುಡುಗರಿಗೆಲ್ಲ ಕೊಡಕ್ಕೆ ಬರೋದಿಲ್ಲ. ಇಂಥ ಶಾಪ ಹುಡುಗರು ಕೂಡ ಅಷ್ಟು ಪುಣ್ಯ ಇರಬೇಕಲ್ಲ ಅವರಲ್ಲಿ. ಪುಣ್ಯ ಇದ್ದಿರ್ತಾರೆ ಶಾಪ ಕೊಡ್ಲಕ್ಕೆ ಬರೋದು. ಬ್ರಹ್ಮದೇವರು ಶಿಕ್ಷೆ ಅವ್ರು ಕೊಡ್ತಾರೆ ಬ್ರಹ್ಮದೇವರು. ಅದರಿಂದ ಸರಿ ಹೋಯ್ತು. ವಶಿಷ್ಠ ಸಂಸ್ಥೆ ಮಹಾಭಾರತ ಸುಮ್ಮನೆ ಓದಿದಾಗ ಏನು ಬರುತ್ತೆ ಅಲ್ಲಿ? ವಶಿಷ್ಠರು ಶಾಪ ಕೊಟ್ಟರು ಅಂತ ಬರುತ್ತೆ. ಇನ್ನೊಂದು ಕಡೆ ಬರ್ಬೇಕಾದ್ರೆ ಸನ್ನಿಧಾನ ಎಲ್ಲ 5-6 ಕಡೆ ಕಥೆಗಳು ಬರುತ್ತೆ. ಕೆಲವು ಕಥೆಗಳು ರಿಪೀಟ್ ಆಗುತ್ತೆ ಪುರಾಣಗಳಲ್ಲಿ. ನಾವೇನು ತಿಳ್ಕೊಂಡ್ಬಿಡ್ತೇವೆ ಬರೀ ರಿಪೀಟೇಷನ್ ಅಂತೇಳಿ. ಅಲ್ಲ, ಅಲ್ಲಿ ಹೇಳಿದ ಹೊಸ ವಿಷಯಗಳಲ್ಲಿ ಹೇಳ್ತಾರೆ. ಎಲ್ಲ ಸೇರಿಸ್ಬೇಕು. ಮಹಾಭಾರತದ ಒಂದರಲ್ಲೇನೆ ಅಜಗರ ಪ್ರಸಂಗ 4 ಸಲ ಬರುತ್ತೆ. ಒಂದೊಂದನ್ನು ಓದ್ಬಿಟ್ಬಿಟ್ರೆ ಹೋಯ್ತಾನೆ. 4 ಸೇರಿದ ಕರೆಕ್ಟಾಗಿ ಆಚಾರ ಹೇಳಿದ್ದು ನಮಗೆ ಅರ್ಥ. ಅಲ್ಲಿ ಎಲ್ಲೆಲ್ಲಿ ಬರುತ್ತೆ ಮೊದಲು ಗೊತ್ತಿರಬೇಕು. ಏನು ವ್ಯತ್ಯಾಸ ಇದೆ ಗೊತ್ತಾಗಬೇಕು, ಏನು ಸೇರಿಸ್ಕೋಬೇಕು, ಅದರಲ್ಲಿ ಪ್ರಿನ್ಸಿಪಲ್ ಅಪ್ಲೈ ಮಾಡಬೇಕು. ಆಗ ಅದು ಸಿಗುತ್ತೆ. ಗೊತ್ತಾಯ್ತಾ? ಅದು ಮಾಡೋ ಕ್ರಮ. ಅದು ತುಂಬ ಜನ ಏನು ಮಾಡ್ತಾರೆ, ಬಂದಿದೆ ಕತೆ ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ. ಹಾಗೆ ತಪ್ಪು ಹೇಳಿದ ಜಿಲೇಬಿ ಬಂದಿರುತ್ತೆ, ಅವ್ರಿಗೆ ಜಾಂಗೀರು ಬರುತ್ತೆ, ಏನು ಮಾಡ್ತಾರೆ, ಬೇಡ ಅಂದ್ಬಿಡ್ತಾರೆ. ಆಮೇಲೆ ಗೊತ್ತಾಗಿ ನೈದ್ಯ ಬರೋದಷ್ಟು ಗೊತ್ತುಪಡ್ತಾರೆ. ಅವೇ ಅಯ್ಯೋ ತಪ್ಪು. ಆಮೇಲೆ ಯಾರೋ ಹೇಳ್ತಾರೆ ಬೇರೆ ಆಗಿತ್ತು ಅಂತೇಳಿ, ಆಮೇಲೆ ಸಂಕಟ ಪಡ್ತಾರೆ. ಸ್ವಲ್ಪ ನೋಡೋದಕ್ಕೆ ಒಂದೇ ಕಾಣುತ್ತೆ, ಬಟ್ ಏನಾಗಿದೆ ಅದು ಕಥೆಗಳು ಹಾಗೆ. ಪುರಾಣದ ಕಥೆಗಳು ಸರಿಯಾಗಿ ಓದಬೇಕು. ವರ್ಡ್ ಬೈ ವರ್ಡ್ ಓದಬೇಕು. ಪುರಾಣ ಓದೋದೇ ಇಲ್ಲ, ಫಸ್ಟ್ ವರ್ಡ್ ಬೈ ವರ್ಡ್ ಓದೋದೇ ಇಲ್ಲ ಅಂದ್ರೆ ಗೊತ್ತಾಗೋದು. ತುಂಬಾ ಪೂರ್ವ ವಿಷಯ ಇರುತ್ತೆ ಅದರಲ್ಲಿ. ಡೈರೆಕ್ಟಾಗಿ ಕೊಡೋದಿಲ್ಲ. ಯಾಕೆ? ಯಾರು ಅನ್ಯಾಯ ಮಾಡಿದ್ರೆ ಅವ್ರ ಮೂಲಕ ಕೊಡ್ತಾರೆ. ಇವತ್ತು ಆಫೀಸ್ಗಳಲ್ಲಿ ಕೂಡ ಆರ್ಡರ್ ಇಲ್ಲ, ಯಾರಿಂದ ಬರುತ್ತೆ ನಿಮಗೆ ಆರ್ಡರ್ಸ್ ಎಲ್ಲ? ಡೈರೆಕ್ಟ್ ಬಾಸಿಂದ ಬರುತ್ತೆ. ಗೊತ್ತಾಯ್ತಾ? ಡೈರೆಕ್ಟ್ ಕೊಡೋದಿಲ್ಲ, ಅವರು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಪನಿಷ್ ಮಾಡೋದು ಇದು ಮಾಡಿ ಎಲ್ಲ ಅಲ್ಲಿಂದನೇ ಬರೋದು. ಗೊತ್ತಾಯ್ತಾ? ಅದು ರೂಲ್ಸ್, ಅದನ್ನೇ ಇವತ್ತು ಫಾಲೋ ಮಾಡ್ತಾರೆ. ಇದನ್ನ ರೂಲ್ಸ್ ಅವ್ರು ಫಾಲೋ ಮಾಡ್ತಾ ಇಲ್ಲ, ಅವ್ರ ರೂಲ್ಸನ್ನು ಇಲ್ಲಿ ಫಾಲೋ ಮಾಡ್ತಾರೆ. ಪ್ರಾಪರ್ ಚಾನಲ್ ಅದು. ತಿಳಿತಾ? ಯಾರ್ದೋ ಮನೆಯವ್ರು ಕಸ ಹಾಕಿದ್ರು, ಕಸದೋಡು ಏನು ಮಾಡ್ತೀವಿ ಫಸ್ಟ್ ನಾವೇ ಅವಳು ಬೈಯಲ್ಲ. ಎಷ್ಟು ಮಾಡ್ರಿ ಯಾರು ಕರೀತಾರೆ, ನೋಡಿ ಮಾಡಿದ್ದಾರೆ ಅದಕ್ಕೆ ರೆಮಿಡಿ. ಇವಳು ಬೈದ್ರೆ ತಿರ್ಗಿ ಹಾಕ್ಬಾಯ್ತು ಬೈಬೋದು. ನನ್ನೇನು ಕೇಳ್ತೀರ, ಅವ್ರನ್ನ ಕೇಳಿರ್ತಾರೆ. ಇದು ಮನೆಯ ಕೆಲಸದಿಂದ ಎಲ್ಲವೂ ಹಾಗೇನೆ. ಥ್ರೂ ಪ್ರಾಪರ್ ಚಾನಲ್ ಅಂದ್ರೆ ಅದೇ ಅರ್ಥ. ಅದು ಕೊಟ್ರು ವಶಿಷ್ಠರು ಯಾರು? ಇವ್ರ ಬ್ರಹ್ಮದೇವ್ರ ಮಗ. ಮಗ ಹೇಳಿದ್ದು ತಂದೆ ಮಾತು, ಮಗನ ಹೇಳಿದ್ರೆ ತಂದೆ ಒಪ್ತಾರೆ. ತಂದೆ ಹೇಳಿದ್ರೆ ಮಗ ಬೈಂಡಿಂಗ್. ಅದು ಹಾಗೆ ಹಾಗೆ ಮಗನಿಗೆ. ಏನ? ಹೌದು, ಅಲ್ಲಿ ಹಾಗೇನೆ ಭೃಗುಮುನಿಗಳು ಸೇರ್ಕೊಂಡು ಕೊಡ್ತಾರೆ. ಆ ರೀತಿ ಅದು ಕೊಡ್ಬೇಕು ಪ್ರೊಸೀಜರ್. ಅದೇ ಅಲ್ಲಿ ಸಂಬಂಧಪಟ್ಟ ಭೃಗು ಆದ್ದರಿಂದ ಅವ್ರನ್ನ ಬರ್ಬೇಕು. ಶಾಪ ಅವರ ಎರಡು ಹಾಗೆ. ಈ ಅಂಗಡಿ ಯಾವುದೋ ಅಂಗಡಿಯಲ್ಲಿ ಪದಾರ್ಥ ತೊಗೊಂಡಿರ್ತೀರಿ, ಏನೋ ಡೆಬಿಟ್ ಬಂತು, ಅಲ್ಲಿ ವಾಪಸ್ ಕೊಟ್ಟರೆ ತಗೋತಾರೆ. ಬೇರೆ ಅಂಗಡಿಗೆ ಹೋಗಿ ಕೊಟ್ರೆ ಅಲ್ಲಿ ಹೋಗಿ ಕೊಡ್ತಾರೆ. ಎಲ್ಲಿ ಅಲ್ಲೇ ತಗೋರಿ ಅಂತ ಹೇಳ್ತಾರೆ. ಹೋಗ್ತಾರೆ. ಇಲ್ಲಿ ಬ್ಯಾಂಕ್ನಲ್ಲಿ ಹಾಗೇನೆ, ಯಾವುದೇ ಬ್ಯಾಂಕಿನಲ್ಲಿ ಮಾಡಕ್ಕೆ ಬರೋದಿಲ್ಲ. ಅಕೌಂಟ್ ಇದ್ದಲ್ಲಿ ಹೋಗಿ ಅಂತ. ಹೌದು. ಯಾರಿಗೆ ಯಾರಿಗೆ? ಹೌದು, ಗೊತ್ತಾಯ್ತು ಅವರಿಗೆ. ಅವ್ರು ಹೇಳಿದ್ರು ಗಾತ್ವಾ ಕಮಲೋದ್ಭವಂ ಪ್ರಭು ಇಂಥ ಶಾಪ ಕೊಟ್ಟಾಗಲೇ ಗೊತ್ತಾಯ್ತು ಯಾರ್ದು ಅಂತ ಹೇಳ್ಬಿಟ್ಟು. ಸರಿತಾ? ಹೇಳ್ಕೊಂಡೋಗಿ ಪೊಲೀಸ್ ಅಂತ ಗೊತ್ತಾಗ್ಬಿಡುತ್ತೆ. ಒಳಗಾಗ್ತೀನಿ ನೋಡಿ ಮಾತಾಡೋ, ಯಾರು ಆಡ್ತಾ ಇರ್ತ ಮಾತೆಲ್ಲ.
ಒಂದು ಒಳಗಾಗ್ತೀರಿ ಅಂತ ಮಾತಾಡ್ಬೇಕಾದ್ರೆ ಉಳಿದವ್ರಿಗೆಲ್ಲ ಹೇಳಕ್ ಬರಲ್ಲ. ಒಳಗೆ ಹಾಕಿಸ್ತೀನಿ ಅನ್ಬೋದು, ಒಳಗೆ ಹಾಕ್ತೀನಿ ಅನ್ನಕ್ ಬರಲ್ಲ. ಹಾಕ್ತೀನಿ ಅಂದ್ರೆ ಏನರ್ಥ? ಅವನು ಪೊಲೀಸ್ ಸಿವಿಲ್ ಡ್ರೆಸ್ ಅಲ್ಲಿ ಬಂದು ಪೊಲೀಸ್ ಗೊತ್ತಾಗುತ್ತೆ. ಅದರಿಂದ ಅದೇ ಮೊದಲು ಗೊತ್ತಾಯ್ತು, ಹೇಳ್ತಾರೆ ಹೇಳ್ಬಿಟ್ರು, ಜ್ಞಾತ್ವಾ ಕಮಲೋದ್ಭವಂ ಅಂತ ಹೇಳಿದ್ರಿಂದ ಆಮೇಲೆ ನಿಮ್ಮ ಅಂಶ ಇರಲಿ, ಗೊತ್ತಾಗಿದ್ರಿಂದನೇ ಕೇಳ್ಕೊಬೇಕು, ಎಲ್ಲ ಸರಿ. ಇತಿ ರೀತಿ ಮತ್ತು ದೇವತೆಗಳು ಸಾಮಾನ್ಯರಿಗೆ ಅವೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಸುರಾಪಗಾಂ ಯಯುಹು ಗುಚುಸ್ತಥೈನಾ ಮುದರೇ ವಯಂತೆ ಆಮೇಲೆ ಸೀದಾ ಹೋದ್ರಿ. ಈಗ ಅನ್ಕೊಂಡು ಕೆಲಸ ಆಗಬೇಕೀಗ. ಮನುಷ್ಯ ಸ್ತ್ರೀ ಹೊಟ್ಟೆಯಲ್ಲಿ ಹುಟ್ಟಬಾರದು, ಹುಟ್ಟಬೇಕಾದ್ರೆ ಹುಟ್ಟಲೇ ಬೇರೆ ದಾರಿ ಇಲ್ಲ. ಆಗೆಲ್ಲ ಶಾಪನ ದೇಶ ತೆಗೆದ್ರು. ಓ ಶಂತನು ಗಂಗಾ ಇರ್ತಾರೆ, ಗಂಗಾ ಶಂತನರ ವರ್ಣ ಹುಟ್ಟಿ ಬರ್ತಾರೆ, ಗಂಗದೇ ಹುಟ್ಟಿ ಬರೋದಿಲ್ಲ, ಹಾಗೆ ಮೂಲ ರೂಪದಲ್ಲೇ ಬರ್ತಾರೆ. ಅಲ್ಲಿಗೆ ಹೋಗೋಣ ತವರತ್ರು. ಇವೆಲ್ಲ ಅವ್ರಿಗೆ ಅದು ದೇವತೆಗಳಾದ್ರಿಂದ ಅವ್ರಿಗೆ ಸಿಕ್ತು. ಅದೇ ಬ್ಯಾಂಕಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಇದಿರುತ್ತೆ, ಉಳಿದವರಿಗೆಲ್ಲ ಗೊತ್ತಾಗೋದಿಲ್ಲ ಎಲ್ಲ ಕೂಡ. ಅದೇ ಫೀಲ್ಡಲ್ಲಿ ಇದ್ದವ್ರಿಗೆ ಗೊತ್ತಾಯ್ತು, ಕೇಳ್ಕೊಂಡು ಹೋಗಿ ಅಮ್ಮ ಹೇಗೋ ಬಿಡ್ತೀವಿ, ಮಕ್ಕಳು ಹುಡ್ತಾರಲ್ಲ ನಾವೇ ಹುಟ್ಟುತ್ತೇವೆ ಅಂತ ಹೇಳಿ, ನಿಮ್ಮ ಮಕ್ಕಳ ನಾವೇ ಹುಟ್ಟುತ್ತೇವೆ. ಲೈಸೆನ್ಸ್ ಬ್ರಹ್ಮದೇವರು ಪರ್ಮಿಷನ್ ಕೊಟ್ಟಿದ್ರಿಂದ ನಮಗೆ ಚಾನ್ಸ್ ಇದೆ. ನೀನೇನು ಮಾಡ್ಬೇಕೀಗ? ಕ್ಷಿಪ್ರಂ ಅಸ್ಮಾನ್ ಹನತ್ವಂ ತಥೈನಾ ಮುದರೇ ವಯಂತ. ಇದರಿಂದ ಗಂಗಾದೇವಿ ಹುಟ್ಟಿ ಬಂದಿಲ್ಲ, ಮೂಲ ರೂಪದಲ್ಲೇ ಇದ್ರು ಅಂತ ಮತ್ತೆ ಕನ್ಫರ್ಮ್ ಆಗಿ. ಅವ್ರು ಹೇಳಿದ್ರು ನೀನು ಹುಟ್ಟು ಅಂತ ಹೇಳಿಲ್ಲ, ತಪ್ಪು ಮಾಡಿದ್ದಾತ ಆತ ಹುಟ್ಟಬೇಕು, ಇಬ್ಬರು ಗಂಡ ಹೆಂಡರಾಗಿರ್ಬೇಕು ಅಂತ ಹೇಳಿದ್ದ. ಜಾಯೇವಹಿ ಕ್ಷಿಪ್ರಂ ಅಸ್ಮಾನ್ ಹನತ್ವಂ, ನನ್ನ ಮಕ್ಕಳಾಗಿ ಹುಟ್ಟುತ್ತೇವೆ, ಹುಟ್ಟಿದ ತಕ್ಷಣ ಕೊಲ್ಲಬೇಕು ನೀನು, ಹುಟ್ಟಿದ ತಕ್ಷಣ ಕೊಲ್ಲಬೇಕು. ಅವ್ರು ಹೇಳಿದ್ದಾರೆ ಹುಟ್ಟಿದ ತಕ್ಷಣ ಕೊಲ್ಲಬೇಕು ಅಂತೇಳಿ, ಅದಕ್ಕೆ ಅದು ಅನುಗ್ರಹ ಮಾಡು ಅಂತ ಕೇಳಿದ್ರು. ಆಗ ಅವರೇನು ಮಾಡಿದರು? ಇತೀರಿತಾಸ ವರಮಾಶು ವೌರೇ ತೇಭ್ಯೋ ಅಪಿ ಅಪಾಪತ್ವಮಥ ಪ್ರಿಯತ್ವಂ ತೇಷಾಂ ಸದೈವಾತ್ಮನ ಏಕಮೇಷಾಂ ದೀರ್ಘಾಯುಷಂ ತಾನ್ ಶುಶುವೆ ಅಥ ಶಂತನೋಹೋ. ಒಪ್ಕೊಂಡ್ರು. ಇತೀರಿತ ಸಾ ವರಂ ಮಾಶುವವ್ರೆ, ನಾನೇನ ಕೆಲಸ ಮಾಡ್ತೇನೆ, ಯಾಕೆ ದೇವತೆಗಳಾದ್ರಿಂದ ಕಾಂಟ್ಯಾಕ್ಟ್ ಸರಿ ಇದೆ ಹೇಳಿದರು, ಮಾಡ್ತೇನೆ. ಆದರೆ ಎರಡು ಸಮಸ್ಯೆ ಇದೆ. ಶಿಶು ಹತ್ಯೆ ಪಾಪ ಬರುತ್ತೆ ನನಗೆ, ಶಿಶು ಹತ್ಯೆ ಪಾಪ ಬರುತ್ತಲ್ಲ, ಅದು ಬರದಂತೆ ನೀವು ನೋಡ್ಕೋಬೇಕಂತ. ಅರ್ಥ ಆಯ್ತಾ? ಯಾಕಂದ್ರೆ ನೀವು ಹೇಳಿದ ತಾನೇ ಕೊಲ್ತಿರೋದು, ನಾನೀಗ ನಾನು ಕೊಲ್ಲೋದಿಲ್ಲ. ಅದ್ರ ಪಾಪ ನನಗೆ ಬರಬಾರ್ದಾಗ ನೀವು ಹೇಳಿದ್ದಕ್ಕೆ ಹೇಳ್ತಾರೆ. ನಾ ಹೇಳಿದ್ ಒಪ್ಕೊಂಡ್ಬಿಟ್ರೆ ಏನು ಮಾಡ್ತಾರೆ ಇನ್ನೊಬ್ರು? ಬಿಟ್ಟು ನಾನು ಹೇಳಿದ್ದು ಅಂತ ಅಷ್ಟೇ ಏನಾಗುತ್ತೆ ಅಲ್ಲಿಗೆ ಬಿಟ್ಬಿಡ್ತಾರೆ. ಸಂಬಂಧಪಟ್ಟವ್ರು ಒಪ್ಕೋಬೇಕಾದ್ರೆ ಅದಕ್ಕೆ ಪಾಪ ಬರಬಾರ್ದು ನನಗೆ. ಅಥ ಪ್ರಿಯತ್ವಂ, ಮತ್ತೆ ನಿಮ್ಮ ಅಪ್ರೀತಿನೂ ಬರಬಾರ್ದು. ಯಾರಿಗೆ? ಅಲ್ಲ, ಇದೆ ಸೋತವರು ಕೊಟ್ಟಿದ್ದು ನಡೆಯುತ್ತೆ. ಸೋತವರು ಕೊಟ್ಟರೆ ಯಾವಾಗ ಬಿಡೋದಿಲ್ಲ, ಅದು ಬ್ರಹ್ಮದೇವರು ಕೊಟ್ಟ ಶಾಪ ನಡೆಯಲೇಬೇಕು. ಆಗ ಇದು ಆಗಾಮಿನೇ ತಾನೇ. ಇದು ಎಲ್ಲಿ ಅಲ್ಲ, ಎರಡಿದೆ ಆಗಾಮಿ ಪಾಪಗಳು, ಎರಡು ವಿಧ. ಕೆಲವು ದೊಡ್ಡ ದೊಡ್ಡ ಪಾಪಗಳಾದ್ರೆ ಆಗಾಮಿ ಆದ್ರೂ ಬರುತ್ತೆ, ಆಚಾರ ಹೇಳ್ಬಿಟ್ಟಿದ್ದಾರೆ. ಶ್ರೇಷ್ಠಾಪರಾಧಾತ್ ನಾಣ್ಯ ದೋಷಸ್ಯ ಲೇಪಃ ತೇಜೀಯಸಾಂ ನಿರ್ಣಯೋ ಎಮ್ಮಿ ಶಾಸ್ತ್ರಿ. ಸೋತ್ತಮ ದ್ರೋಹ ಅದು ಮಾಡಿದಾಗ ಅದು ಬಂದೇ ಬರುತ್ತೆ. ದೊಡ್ಡ ದೊಡ್ಡ ಪಾಪಗಳಿಗೆ ಬಿಡೋದಿಲ್ಲ ಅದನ್ನು. ಪಾಪ ಆಗಲಿ ಪುಣ್ಯ ಆಗಲಿ ಎರಡು ಅಪರಾಧ ಲೇಪ ಇಲ್ಲ. ಪುಣ್ಯ ಲೇಪ ಇದೆಯಾ ಇಲ್ವಾ? ಹಾಗೆ ಪಾಪ ಲೇಪ ಇದೆ. ಪಾಪಲೇಪ ಪುಣ್ಯಲೋಪ ಎಂಥದ್ದು, ಏನು ಪುಣ್ಯ ಮಾಡಿದ್ರು ಕೂಡ ಅವನಿಗೆ ಬಿಟ್ಟು ಅದು ಮೋಕ್ಷ ಆನಂದವನ್ನು ಕಾರಣ. ಬೇಕಾದ್ರೆ ಸಣ್ಣ ಪುಟ್ಟ ಪುಣ್ಯ ಉಪಯೋಗ ಇಲ್ಲ, ದೊಡ್ಡ ಪುಣ್ಯ ಮಾಡಬೇಕು. ಅದೇ ರೀತಿಯಲ್ಲಿ ದೊಡ್ಡ ಪಾಪ ಮಾಡಿದಾಗ ಏನಾಗುತ್ತೆ, ಅದು ಲೇಪ ಆಗುತ್ತೆ. ಆದ್ದರಿಂದ ಅದು ತಪ್ಪೇನಿಲ್ಲ. ಅದು ನಾವು ಅದು ತುಂಬಾ ಜನ ತಿಳ್ಕೊಂಡ್ಬಿಡ್ತಾರೆ, ಅಪರೋಕ್ಷ ಜ್ಞಾನಿಗಳು ಹಾಗೇ ಇಲ್ಲ. ಫಸ್ಟ್ ಆಫ್ ಆಲ್ ಜ್ಞಾನಿಗಳಾದ್ರಿಂದ ಲೇಪ ಇಲ್ಲ ಅಂತ ಫಸ್ಟೇ ಶುರುವಾಗುತ್ತೆ. ಅಪರೋಕ್ಷ ಆದರೂ ಕೂಡ ಬಿಟ್ಟಿಲ್ಲ, ಎಷ್ಟು ಇಲ್ಲ ದೊಡ್ಡ ಅಪರೋಕ್ಷ ಅದಾದರೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ದೊಡ್ಡ ಅಪರೋಕ್ಷ ಜ್ಞಾನಿ ಆದರೂ ಕೂಡ ಅವರಿಗಿಂತ ದೊಡ್ಡ ದ್ರೋಹ ಮಾಡಿದ್ರೆ ಏನಾಗುತ್ತದ? ಶಿಕ್ಷಾದ ಅಪರಾಧ. ಹಾಗೆ ವಶಿಷ್ಠರ ಮೇಲಿದ್ದಾರೆ, ಬ್ರಹ್ಮದೇವರು ಒಳ ಶಾಪ ಕೊಡ್ತಿದ್ದಾರೆ. ಅದು ಗೋವು ವಿಶೇಷ ಸನ್ನಿಧಾನ ಇದೆ, ಎಲ್ಲ ದೊಡ್ಡ ದ್ರೋಹ ಆಗೋಯ್ತು. ಆದ್ದರಿಂದ ಎಕ್ಸೆಪ್ಷನ್ ಇಲ್ಲ. ಆ ಮಾತು ಸಾಮಾನ್ಯ ಪಾಪಕ್ಕೆ ಹೇಳಿತ್ತು. ಪಾಪ ಲೇಪ ಇಲ್ಲ, ಸಾಮಾನ್ಯ ಪಾಪಗಳ ಲೇಪ ಇಲ್ಲನೇ ಹೊರತು ಈ ಲೇಪ ಇದ್ದೇ ಇದೆ. ಇತೀರಿತಾಸ ವರಮಾಶು ವೌರೇ ತೇಭ್ಯೋಪಿ ಅಪಾಪತ್. ನಮ್ಮಲ್ಲೂ ಪದ್ಧತಿ ಪ್ರೊಬೇಷನರಿ ಪೀರಿಯಡ್ ಇರ್ತಾರೆ, ಅವು ಭಾಳ ಹೆಚ್ಚು ಕೇರ್ಫುಲ್ ಆಗಿರ್ಬೇಕು. ಸಣ್ಣ ಪುಟ್ಟ ಮಾಡೋ ತಪ್ಪುಗಳು ಏನಾಗ್ಬೋದು ಅವನಿಗೆ, ಕನ್ಫ್ಯೂಷನ್ ಹೋಗ್ಬಿಡ್ತಾರೆ. ಕನ್ಫರ್ಮ್ ಆದ್ಮೇಲೆ ಏನಾಗುತ್ತೆ, ಸ್ವಲ್ಪ ಆಗ ಸ್ವಲ್ಪ ಜೋರಾಗ್ತಾರೆ. ಸ್ವಲ್ಪ ಅದು ಎಷ್ಟು ಜೋರ ಆದರೂ ಕೂಡ ಬೇಸಿಕ್ ಬಿಡ್ಲಕ್ಕೆ ಬರಲ್ಲ. ಅವನು ಆ ರೂಲ್ಸ್ ಫಾಲೋ ಮಾಡಲೇಬೇಕು. ಇಲ್ಲಿರೋ ಸ್ವಲ್ಪ ಬಿಡಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಗ್ಗೊಂಡು ನಿಂತ್ಕೋತಾರಾಗಲೇ ಸ್ವಲ್ಪ ಅವ್ರು ಗಟ್ಟಿ ಆಯ್ತು. ಅವ್ರಿಗೆ ಕೆಲಸ ಆಗಲ್ಲ. ಅವ್ನು ತೆಗಿಬೇಕಾದ್ರೆ ಭಾರಿ ಕಷ್ಟ. ಕನ್ಫರ್ಮ್ ತೆಗಿಬೇಕಾದ್ರೆ ದೊಡ್ಡ ಕೋರ್ಟು ಕಚೇರಿ ಇದಕ್ಕೇನು ಬೇಕಿಲ್ಲ, ಪ್ರೈವೇಟ್ ಬೇಡ ಅವರೇ ತೆಗೆದು ಹಾಕಿಬಿಡ್ಬೋದು, ಆಮೇಲೆ ಬರೋದಿಲ್ಲ. ಅಂದರೆ ಅದು ಕನ್ಫರ್ಮ್ ಆದರೂ ಏನು ತಪ್ಪಲಿಲ್ಲ. ಈಗ ಅಪರಾಧ ಹೇಗಿದೆಯೋ ಇದು ಹಾಗೆ ಅಪರಾಧ ಇದ್ದೇ ಇದೆ. ಅದು ಎಂಥ ತಪ್ಪುಗಳು, ಅಲ್ಲಿ ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಕೇಳಲ್ಲ. ಅದಕ್ಕೆ ದೊಡ್ಡ ದೊಡ್ಡ ತಪ್ಪು ಮಾಡಿದಾಗ ಕರಪ್ಷನ್ ಗಿರಪ್ಷನ್ ಮಾಡಿದಾಗ ಹೋಗ್ಬೇಕಾಗತ್ತೆ, ದಾರಿ ಇಲ್ಲ. ಇದು ಹಾಗೆ ಯಾಕೆ ಅದೇ ಈಗ ಹೇಳಿದ ಇಷ್ಟತ್ತೇನೋ, ಅದು ಮನುಷ್ಯ ಸ್ತ್ರೀ ಹೊಟ್ಟೆಯಲ್ಲಿ ಹುಟ್ಟಬಾರದು. ಮನುಷ್ಯ ಸ್ತ್ರೀಯಾಗಿ ಗಂಗಾದೇವಿ ಇಲ್ಲ, ಈಗ ಮೂಲ ರೂಪದಲ್ಲೇ ಇದ್ದಾರೆ ಅವರು. ಅದಕ್ಕೆ ಅವ್ರ ಹತ್ರನೇ ಹೋದ್ರು. ಅದು ಗಂಗೆ ಪವಿತ್ರ, ಅದೊಂದು ಅಡ್ವಾಂಟೇಜ್ ಇದೆ. ಗಂಗೆ ಪವಿತ್ರಕ್ಕೆ ಫೇಮಸ್ ಅವರು. ಮತ್ತೆ ಬರ್ತಾರೆ ವಶಿಷ್ಠ ಸಂಸ್ಥೆಯೇನ
ಅಪಾಪತ್ವ, ಆಮೇಲೆ ಪಾಪತ್ವ, ಪಾಪ ಬರಕೂಡದು, ಮತ್ತೆ ನಿಮ್ಮ ಅಪ್ರೀತಿನೂ ಬರಬಾರ್ದು. ಅಪ್ರೀತಿನ ಕೊಂದ್ಮೇಲೆ ಸಿಟ್ಟು ಬರುತ್ತೆ ನಿಮಗಾಗ, ಮತ್ತೆ ನೀವು ಅಪ್ರೀತಿ ಮಾಡ್ಕೋಬಾರ್ದು. ಎರಡು ಕಂಡೀಷನ್, ಪಾಪ ಬರಬಾರ್ದು, ನಿಮ್ಮ ಪ್ರೀತಿನೂ ಹೋಗಬಾರ್ದು. ಪ್ರೀತಿ ಅಂದ್ರೆ ಏನು? ಅಭಿಮಾನ, ಒಳ್ಳೆ ರೀತಿಯ ಸೌಜನ್ಯ ಕಳ್ಕೋಬಾರ್ದು. ಹೇಳ್ತೆ ಯಾತ ಕೇಳಿದ್ರು ಗೊತ್ತಾದ್ರ, ಈಗೇನೋ ಹೇಳ್ಬಿಟ್ಟಿದ್ದೀರಿ, ಆ ಕೊಲ್ಬೇಕಾರೆ ಫಜಿತಿ ಆಗುತ್ತೆ. ಅವಾಗ ನಮ್ಮನ್ನು ಸಿಟ್ಟು ಮಾಡ್ಕೋಬಾರ್ದು. ಮತ್ತೆ ನಮ್ಮಲ್ಲಿ ಅಭ್ಯಾಸ ಇದೆ, ಬೆಳಗ್ಗೆ 8ಕ್ಕೆ ಎಬ್ಸು ಅಂತ ಹೇಳಿರ್ತಾರೆ, ಆರೋಗ್ಯರೆಲ್ಲ ಇಲ್ಲ, 4 ಸುಳ್ಳು 8ಕ್ಕೆ ಎಬ್ಸು ಹೋಗಿ ಹೇಳ್ತಾರೆ. ಎಬ್ಸಕ್ಕೋರು ಬಂದು ಹೀಗೆ ನೋಡ್ತಾರೆ ಎಬ್ಸದವ್ರನ್ನ, ತಾನೇ ಹಿಡಿದವನು, ಗೊತ್ತಾಯ್ತಾ? ಆಮೇಲೆ ಬೈಕೊಂಡಿರ್ತಾನೆ, ಬಿಡೋದು ಏನೋ ಇಷ್ಟೇ ಮಾಡಿ ಆಮೇಲೆ ಬೈದ್ ಮತ್ತೆ ಮಲಗ್ತಾನೆ. ಹೇಳಿದ್ ತಾನೇ ಹಿಡಿತಾರೆ, ಅಲಾರ್ಮ್ ಬಿಟ್ಟು ಹೊಡಿತಾರೆ, ಅಲಾರ್ಮ್ ಜೋರಾಗಿ ಹೊಡಿತಾರೆ, ಸಿಟ್ಟು ಬಂದು ಅದನ್ನೇ ಹೊಡಿತದೆ ಅಂತೇಳಿ. ಯಾಕೆಂದ್ರೆ ಆ ಬುದ್ಧಿ ಅವಾಗಿರೋದಿಲ್ಲ, ಹೇಳಿದ ಬುದ್ಧಿ ಆಗಿರುತ್ತೆ ಅಂತಿಲ್ಲ. ಅದಕ್ಕೆ ನೀವು ನಮಗೆ ಅಪ್ರೀತಿ ಬರಬಾರ್ದು. ನಚಿಕೇತ ಕೇಳ್ತಾನೆ, ನಾನು ವಾಪಸ್ ಹೋದ್ಮೇಲೆ ತಂದೆ ಏನಂತ ನೋಡ್ಬೇಕು, ನನ್ನ ಪ್ರೀತಿಯಿಂದ ನೋಡಬೇಕು. ಅದನ್ನ ಬಿಡಲಿಲ್ಲ ಆತ. ಸೌಮಾನ ಪಿತು ಸೌಮಾನಸ್ಯ ಮಧ್ವರ ಅದು. ಇಲ್ಲ ಹೋದ್ರೆ ಇದೆಲ್ಲ ಆಯ್ತು, ನೆನಪಿಟ್ಕೊಂಡ್ಬಿಟ್ರೆ ಏನಾಗುತ್ತಾತ? ಹಾಗೆ ಕೂತಿರು. ದೊಡ್ಡವರು ಶಾಪ ನಿಂದು, ಅದು ಒಳ್ಳೆ ಪಾಯಿಂಟ್ ಇದೆ. ದೊಡ್ಡವರು ಅನುಗ್ರಹ ಪಾತ್ರನಾಗಬೇಕು, ಆಗ್ರಹ ಪಾತ್ರನಾಗಬಾರ್ದು. ವೆರಿ ಇಂಪಾರ್ಟೆಂಟ್. ಯಾವುದೋ ಕಾಲಕ್ಕೆ ಯಾರ ಜೊತೆಗೂ ಅಪ್ರೀತಿ ಇಟ್ಕೋಬಾರ್ದು ಫಸ್ಟ್ ಆಫ್ ಆಲ್, ಗೊತ್ತಾಯ್ತು? ಯಾಕಂದ್ರೆ ಎಲ್ಲರೊಳಗೂ ದೇವರ ಸನ್ನಿಧಾನ ಒಂದಿರ್ತದೆ, ಅದು ಬಿಂಬರೂಪ ಪರಮಾತ್ಮ ಇರ್ತದೆ. ಆ ಕಾನ್ಸೆಪ್ಟಿಂದ ಯೋಚನೆ ಮಾಡಬೇಕು. ಬಟ್ ಯಾರು ಕೂಡ ಯಾವುದೋ ಒಂದು ಕೆಲಸಕ್ಕೆ ಬರ್ತಾರೆ, ಮುಂದೆ ಲೌಕಿಕ ದೃಷ್ಟಿಯಿಂದ ವಿಚಾರ ಮಾಡಿದ್ರು ಕೂಡ ಯಾರೋ ಒಬ್ಬನು ಏನಾಗಿರ್ತಾನೆ, ಹೆಲ್ಪ್ ಆಗ್ತಾನೆ. ಮಹಾಭಾರತ ತುಂಬಾ ಕಥೆಗಳು ಬರುತ್ತೆ ಅದಕ್ಕೆಲ್ಲ. ದೊಡ್ಡ ಸಿಂಹ ಸಣ್ಣ ಇಲಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತದೆ. ಯಾಕೆ? ಸಂಬಂಧ ಯಾವುದೋ ಕಾಲಕ್ಕೆ ಬಂತು, ಯಾವುದೋ ಬೆಲೆ ಸಿಕ್ಕಾಡ ಕಟ್ ಮಾಡಿ ಬಿಡಿಸ್ಬಿಡ್ತದೆ, ತಿಳಿತಾ? ಅದಕ್ಕೆ ಎಲ್ಲರಿಂದನೂ ಉಪಯೋಗ ಇದೆ. ಅವರಿಂದಾನೆ ಅವಳ ದೇವರಿಂದ ಕಾಪಾಡ್ತಾರ. ಆದ್ರಿಂದ ನಿಷ್ಕಾರಣ ವೈರ ಕಟ್ಕೊಳ್ಳೇಬಾರದು. ಸುಮ್ಮನೆ ಗಲಾಟೆಗಳು ಭಾರಿ ತಪ್ಪದು. ಎರಡನೇದಾಗಿ, ಸಕಾರಣವಾಗಿದ್ರು ಕೂಡ ಆದಷ್ಟು ಏನ್ ಮಾಡ್ಬೇಕು, ಅಷ್ಟಕ್ಕಷ್ಟೇ ಲಿಮಿಟ್ ಮಾಡ್ಬೇಕಾದ್ರೆ, ಎಕ್ಸ್ಟೆಂಡ್ ಮಾಡಬಾರ್ದು. ಎಕ್ಸ್ಟೆಂಡ್ ಮಾಡಿ ಎಲ್ಲಿಗೆ ಹೋಗ್ಬಿಡುತ್ತದು? ಸಣ್ಣ ಯಾವುದೋ ಒಂದು ಸುಳ್ಳು ವಿಷಯ ಬಂದು ದೊಡ್ಡ ಅನಾಹುತ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಅದು ಜಾಣತನ. ನಾವೇನ್ ಸೋತವರ ದ್ರೋಹ ಮಾಡಬಾರ್ದು ಎಂಬುದು ಸರಿನೇ, ಜೊತೆಗೆ ಯಾರ ದ್ರೋಹನೂ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಜನ ಏನ್ ತಿಳ್ಕೊಂಡಿದ್ದಾರೆ, ಗೋಬ್ರಾಹ್ಮಣ ಹಿತ ಆಯಚ, ರಾಮರು ಭಾರಿ ಸ್ವಾರ್ಥಿಗಳು, ತಾವು ಉಳ್ಕೋಬೇಕು ಉಳ್ಕೋಬೇಕು, ನಾವೆಲ್ಲ ಸಾಯ್ಬೇಕಂತ ಕೇಳ್ತಾರೆ. ಶಾಸ್ತ್ರ ಹೇಳಿಲ್ಲ. ಎಲ್ಲರಲ್ಲೂ ಕೂಡ ಸರಿಯಾಗಿರಿ ಅಂತ ಹೇಳಿ ಫಸ್ಟ್. ವಿಶೇಷವಾಗಿ ಇವ್ರಿಗೆ ಮಾಡಬೇಡಿ ಅಂತ ಹೇಳಿದ್ರೆ ಹೊರತು ಇವರಿಬ್ಬರಿಗೆ ದ್ರೋಹ ಮಾಡಬೇಡ್ರಿ ಅಂತ ಹೇಳಿಲ್ಲ. ಸರ್ವಭೂತ ದಯಾ ಪುಷ್ಪಂ, ಎಲ್ಲಾ ಪ್ರಾಣಿಗಳ ಮೇಲೆ ದಯ ತೋರಿಸಿ. ಅದಕ್ಕೆ ಕೀಟ ಕಂಡ್ರು ಉದ್ಧಾರ ಮಾಡಲಿಲ್ಲ. ಅದನ್ನ ಯಾರೇ ಸಿಕ್ಕರು ಕೂಡ ನಮ್ಮಿಂದ ಆದ ಉಪಕಾರ ಮಾಡಬೇಕು. ಎಲ್ಲ ಮಾಡಕ್ಕೆ ಯಾರಿಗೂ, ಅವ್ರ ದೇವರು ಸಾಕ್ಷಾತ್ ಭಗವಂತ ಮಾಡಿದ್ರು. ನಮಗೆ ಅದು ಬೇಡ. ಏನ್ ಯಾವುದೋ ಒಂದು ಬಿದ್ದಿತ್ತು, ಪಾಪ ಒದ್ದಾಡ್ತಿತ್ತು, ಸ್ವಲ್ಪ ಆ ಕಡೆ ಸರಿಸೋದ, ಅಷ್ಟೊಂದು ಪುಣ್ಯ ಅಷ್ಟೇ, ಇನ್ನೇನು ಬೇಕಿಲ್ಲ. ಸಾಕಷ್ಟು ಪುಣ್ಯ ಬಂದಾಯ್ತು. ಸ್ವಲ್ಪ ಕೆಲಸ ಅದು ಬಿಟ್ಟು ತಾನು ತುಳಿದು ಹೋಗ್ತಾನೆ, ಮತ್ತೆ ಇನ್ನೂ ಬದೀತಾಗ ಸುಮ್ಮನೆ ಹೋಗೋದಿಲ್ಲ, ಇನ್ನೂ ಸ್ವಲ್ಪ ನೋಯಿಸಿ ಹೋಗ್ತಾನೆ. ಬಹಳ ತಪ್ಪು, ಹಾಗೆ ಮಾಡಬಾರ್ದು. ತನ್ನಿಂದ ಆದಷ್ಟು ಯಾರೋ ರೋಡ್ ದಾಟಕ್ಕೆ ಕಷ್ಟಪಡ್ತಿದ್ರು, ಪಾಪ ವಯಸ್ಸಾದ್ರು, ಸ್ವಲ್ಪ ದಾಟಿಸ್ತಾ ಹೊರಟ, ಮನೆ ಕರ್ಕೊಂಡೋಗಿ ಊಟ ಅವೆಲ್ಲ ಬೇಕಿಲ್ಲ. ಕನಿಷ್ಠ ಪಟ್ಟು ಏನ್ ಮಾಡ್ಬೋದು, ಅಷ್ಟು ಹೆಲ್ಪ್ ಮಾಡೋ ಒಂದು ಪುಣ್ಯ ಬಂತೀಗ. ಯಾಕೆ ನಮಗಿರೋ ಶಕ್ತಿ ಅಷ್ಟೇ, ಬೇರೆ ಇಲ್ಲ. ಆಫೀಸ್ ಇವರೇ ಹೊರಟಿದ್ದಾರೆ, ಅವೆಲ್ಲ ಮಾಡಕ್ಕೆ ಬರೋದಿಲ್ಲ. ಅಷ್ಟು ಮಾಡಕ್ಕೆ ಏನು ತೊಂದರೆ ಇಲ್ಲ. ಈ ರೀತಿ ಮಾಡೋದಿಲ್ಲ. ಅಲ್ಲ ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಅವು, ಗೊತ್ತಾಯ್ತಾ? ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ, ಅದರಿಂದ ಎಷ್ಟು ಉಪಕಾರ ಮಾಡಿದೆ ಅಂತ ಹೇಳ್ತಾನೆ. ಅದು ಅವನು ಒಳಗೆ ದೇವರು ಅನುಗ್ರಹ ಮಾಡ್ತಾನೆ ಅಂತ. ಈ ಕಾನ್ಸೆಪ್ಟ್ ಅದು ಸಾಧನೆ ಆಗುತ್ತೆ. ಉಳಿದೆಲ್ಲ ಸಾಧನೆ ಆಗೋದಿಲ್ಲ. ಆ ಶೋಗೆ ಆಗೋದು ಸಾಧನೆ ಅಲ್ಲ, ಇದು ಸಾಧನೆ. ಹ್ಮ್, ಹೌದು. ಬೇಕಾದ್ರೆ ಶಿಶು ಹತ್ಯೆ ಪಾಪ ಬರಲ್ವೇನು? ಆ ಹೊಸಗೊಂಡು ಕೇಳಿದ್ರು ಅಲ್ಲ. ನಿಮ್ ಕೆಲಸ, ಈ ಉದಾಹರಣೆಗೆ ನಿಮ್ ಶಕ್ತಿ ಎಷ್ಟಿದೆ ಗೊತ್ತಿಲ್ಲ, ನೋಡಪ್ಪ ಏನೋ ಕೆಲಸ ಮಾಡ್ತೀವಿ, ಎಡವಟ್ಟಾದ್ರೆ ನೀವೇ ಜವಾಬ್ದಾರ ಅಂತ ಹೇಳೋದಿಲ್ಲ. ನಿಮ್ನ ರೆಸ್ಪಾನ್ಸಿಬಿಲಿಟಿ. ಅದು ತಪ್ಪಲ್ಲ. ನಾ ಹೇಳಿದ್ ಒಪ್ಕೋಬೇಕು ನೀವು. ಹೌದು, ನಾ ಹೇಳಿದ್ದಕ್ಕೆ ಆದ್ರೆ ತಪ್ಪು ನಮ್ಮದು, ಆ ರೀತಿ ಹೇಳ್ಬೇಕೆ ಹೊರತು ಅವ್ರು ತಪ್ಪು ಅಂತ ಹೇಳ್ಬಾರ್ದು. ತಾನೇ ಮಾಡಿದ್ರೆ ತಪ್ಪಾಗುತ್ತೆ. ಶಿಶು ಹತ್ಯೆ, ಅಭಾಷಣ ಅವೆಲ್ಲ ಪಾಪಗಳು, ಮಾಡ್ಕೊಳಕ್ ಬರಲ್ಲ. ನಾವು ಯಾವುದೋ ಕಾರಣಕ್ಕೆ ಮಾಡ್ಕೊಂಡ್ರೆ ಯಾರು ಕೇಳ್ತಾರ? ಅದನ್ನ ಪರ್ಮಿಷನ್ ಇಲ್ಲ. ನಿಮ್ಮನ್ನು ನಾವು ಕೊಲ್ತೇವೆ, ನೀವು ಕೇಳಿದ್ದಕ್ಕೆ ಕೊಲ್ತೇನೆ. ಆದ್ರಿಂದ ಪಾಪ ನಿಮ್ಮದು, ನಂದಲ್ಲ. ಒಪ್ಕೊಂಡು ನಾನು ಪಾಪ ಬರಬಾರ್ದು ಅಂತ ಅರ್ಥ. ಅದು ಉಳಿದು ಅವ್ರು ನೋಡ್ಕೋತಾರೆ. ಬ್ರಹ್ಮದೇವ್ರ ಪರ್ಮಿಷನ್ ತಗೊಬಿಟ್ಟಿದ್ದಾರೆ ಆಗ್ಲಿ ಅವರು. ಬ್ರಹ್ಮದೇವ್ರ ಶಾಪರ್ ಹಾಗೆ ಕೊಟ್ಟಿದ್ದಾರೆ, ಆದ್ರೆ ಅಫಿಷಿಯಲಿ ಪಾಪ ಇಲ್ಲ. ಯಾಕೆ? ಆಸ್ ಪರ್ ಆರ್ಡರ್ ಮಾಡ್ತಿದ್ದಾರೆ, ಆದ್ರಿಂದ ಪಾಪ ಇಲ್ಲ. ನೀವೇ ಹೇಳಿ, ಯಾರಿಗೆ ಬರುತ್ತೆ? ಪಾಪನೇ ಬರಲಿಲ್ಲ, ಬ್ರಹ್ಮದೇವ್ರು ಹೇಳಿದ್ರೆ ವಾಪಸ್ ಬರಲಿ ಅಂತ. ಬ್ರಹ್ಮದೇವ್ರ ಹತ್ರ ಪರ್ಮಿಷನ್ ತಗೊಂಡ್ಬಿಟ್ಟಿದ್ದಾರೆ ಅವರು, ಗೊತ್ತಾಯ್ತಾ? ಮನುಷ್ಯ ಗರ್ಭದಲ್ಲಿ ಹುಟ್ಟೋದಿಲ್ಲ, ಅವೆಲ್ಲ ಕೇಳಿ ಅವರು ವಾಪಸ್ ಬರೀ ಅವ್ರ ಶಾಪ ಅವರೇ ಕೊಟ್ಬಿಟ್ಟಿದ್ದಾರೆ. ಹಾಗೇನೆ ಆಸ್ ಪರ್ ಆರ್ಡರ್ ಇದ್ದ ಪಾಪ ಯಾಕೆ ಬರುತ್ತದೆ? ಈಗ ಟ್ರಾನ್ಸ್ಫರ್ ರಿಲೀವ್ ಮಾಡಿದ್ರೆ ತಪ್ಪಾಗ, ಸುಮ್ಸೋರ್ ರಿಲೀವ್ ಮಾಡಿದ್ರೆ ತಪ್ಪಾಗುತ್ತೆ. ಆರ್ಡರ್ ಇದೆ ಟ್ರಾನ್ಸ್ಫರ್ ಅಂತ ಮಾಡಿ ಅಂತ ಹೇಳಿದ್ರೆ ಮಾಡ್ತಾನೆ. ಪಾಪ ಯಾಕೆ ಬರುತ್ತೆ ಅವ್ರಿಗೆ? ಯಾರ್ಯಾರು ರಿಲೀವ್ ಮಾಡಕ್ ಬರಲ್ಲ, ಹಾಗಲ್ಲ. ಆರ್ಡರ್ ಕೋರ್ಟ್ ಮಾಡಿ ಒಂದು ಕೆಲಸ ಆಫೀಸರ್ ಮಾಡೋಕೆ ಏನ್ ಮಾಡ್ಬೇಕು ಅವರು? ಆರ್ಡರ್ ಇದ್ರೆ ಸಾಲದು, ಏನ್ ಮಾಡ್ಬೇಕು ಅವರು? ರೆಫರೆನ್ಸ್ ಹಾಕ್ಬೇಕು, ಅದರದೆಲ್ಲ ಹಾಕ್ತೇವೆ ಮಾಡಿ ಇನ್ವ್ಯಾಲಿಡ್ ಅದು.
ತಿಳಿತಾ? ಪ್ರತಿಯೊಂದು ಅಥೆಂಟಿಕ್ ಆಗಿರ್ಬೇಕು. ಏನೋ ಓರಲ್ಲಿ ಮಾಡಿದ್ರೆ ಕೇಳಲ್ಲ ಅದನ್ನ. ಹಾ, ಯಾರದು? ಹಾ, ಅಲ್ಲ, ಆ ವಿಷಯ ಬೇರೆ. ಅವರೆಲ್ಲ ಹೇಳ್ಬೇಕಾಗಿಲ್ಲ. ನಾವು ಹುಟ್ಟಿದ ತಕ್ಷಣ ವಾಪಸ್ ಬರ್ತೇವೆ, ಕೊಡ್ಬೇಕಷ್ಟೇ. ಎಲ್ಲರನ್ನು ಎಲ್ಲರ ಮುಂದೆ ಹೇಳ್ಬೇಕಾಗಿಲ್ಲ. ಬ್ಯಾಂಕಿಗೆ ಹೋಗ್ತಾ ದುಡ್ಡು ತರ್ತಾನೆ, ಎಲ್ಲೇ ಹೋಗ್ತೀರಿ ಅದು ಉಪಯೋಗಿಸ್ತೀರಿ ಅಂತ ಹೇಳ್ಬೇಕಾಗಿಲ್ಲ ರೀ ನಾವು. ನಮ್ ದುಡ್ಡಿದೆ ತಗೋತೀವಿ ಅಷ್ಟೇ. ಪ್ರತಿಯೊಂದು ಕೆಲಸ ಹೇಳಕ್ ಹೋದ್ರೆ ನಿಮ್ ಕೆಲಸ ಹಣೆ ಬರ ಹೋಗ್ರಿ ಫಸ್ಟ್, ನನ್ನ ಹಣೆ ಬದುಕ್ ಬಿಡ್ರಿ ಅಂತ ಹೇಳ್ತಾರೆ. ಅದು ತಗೊಂಡು ಏನ್ ಮಾಡ್ತಾರೆ ಅವ್ರು? ಬೇಕಿಲ್ಲ. ಅರ್ಥ ಆಯ್ತಾ? ನಮ್ಮ ಪರ್ಪಸ್ ಏನಪ್ಪಾ ಅಷ್ಟ ಹತ್ರ ಆಯ್ತು. ತಿಳಿತಾ? ಬ್ಯಾಂಕಿಗೆ ಹೋಗಿ ದಾರಿ ಬ್ಯಾಂಕಿಗೆ ಹೋಗ್ತಾ ಇದ್ದೀರಿ, ಹೋಗಿ ದುಡ್ಡು ಕೊಟ್ಟಿದ್ದೀರಿ, 10,000 ತರ್ತೀನಿ, ಈ ಚೀಲ ಹಾಕೋ ಎಲ್ಲ ಹೇಳ್ಬಿಟ್ಟು ಹೊಡ್ಕೊಂಡು ಹೋಗ್ಬಿಡ್ತಾರೆ ಅವ್ರೆ. ಅದಕ್ಕೆಲ್ಲ ಹೇಳೋ, ಎಲ್ಲರ ಬಂದು ಹೇಳೋ ನೆಸಿಟಿ ಇಲ್ಲ. ಟು ದಿ ಪಾಯಿಂಟ್ ಅಷ್ಟೇ. ನೀವೇ ಹೇಳಿ. ಇಲ್ಲ, 2-3 ಅಂಶಗಳು ಬರುತ್ತೆ ಅದ್ರ. ಗೊತ್ತಾಯ್ತಾ? ಕೆಲವು ಸರ್ತೆ ವಿಶೇಷ ಆವೇಶ, ಅನುಗ್ರಹ ಇತ್ಯಾದಿಗಳು ಸ್ವಲ್ಪ ವೇರಿಯೇಷನ್ ಆಗ್ತಾ ಇರ್ತದೆ. ವಸುಗಳು ದೇವತೆಗಳು, ಇವು ಗಂಗಾನೂ ದೇವತೆನೆ. ಬಟ್ ಇಲ್ಲಿ ತಾರತಮ್ಯ ಕೌಂಟ್ ಆಗಲ್ಲ ಈ ಜಾಗದಲ್ಲಿ. ಶಾಪದ ಬಗ್ಗೆ ನಡಿಬೇಕಾದ್ರೆ ಯಾವ ತಾರತಮ್ಯನೂ ಇಲ್ಲ. ಕೊಟ್ಟವ್ರದ್ದು ತಾರತಮ್ಯ. ಕೊಟ್ಟವ್ರು ದೊಡ್ಡವರಾದ್ರೆ ಕಣ್ಣು ಮುಚ್ಕೊಂಡು ಕೊಡ್ತಿರ್ಬೇಕು. ಹೌದು ಹೌದು. ಇತೀರಿತಾ ಸಾ ವರಮಾಶುವರೇ ತೇಭ್ಯೋಪ್ಯಪಾಪತ್ವಮಥ ಪ್ರಿಯತ್ವಂ ತೇಷಾಂ ಸದೈವಾತ್ಮನ ಏಕಮೇಷಾಂ ದೀರ್ಘಾಯುಷಂ ತಾನ್ ಸುಷುವೇಥ ಶಂತನೋಹೋ. 3ನೇ ವರ ಕೇಳಿ. ಎರಡಾಯ್ತು, 3ನೇದೊಂದಿದೆ. ಹುಟ್ಟಿದ 8 ಮಕ್ಕಳು ಹುಡ್ತೀರಿ ನೀವೆಲ್ಲ ಕೂಡ. 8 ಜನ ಕೊಂದ್ಬಿಟ್ರೆ ನನ್ನ ಒಂದು ಮಗು ಇಲ್ದಾಗ ಆಗತ್ತೆ. ಒಬ್ನಾರ ಉಳ್ಕೋಬೇಕು ಪಡೆಗೆ ಬಾಕಿ. 3 ವರ ಹೇಗಿದೆ ಎಲ್ಲ ಸರಿಯಾಗಿ ಜ್ಞಾಪಕ ಇಟ್ಕೋಬೇಕು. ಅಪಾಪತ್ವಂ, ಆಮೇಲೆ ಅಪ್ರಿಯತ್ವಂ, ಪಾಪ ಬರಬಾರ್ದು, ಪ್ರಿಯತ್ವ ಉಳಿಬೇಕು. ಜೊತೆಗೆ ಉಳಿದಿದ್ದೇನೋ ಒಂದು ಮಗು ದೀರ್ಘಾಯುಷ್ಯ ಆಗಲೇಬೇಕು. ನಾನು ಹೆತ್ತ ಮಗು ಎಲ್ಲರೂ ವಾಪಸ್ ಹೋದ್ರೆ ನಾನೇನು ಮಾಡಿ ಒಬ್ರಿರ್ಬೇಕು. ಒಪ್ಕೊಂಡ್ರು, 3ನೂ ಒಪ್ಕೊಂಡ್ರು. ಅದು ಯಾಕೆ ಶಾಪ? ಆಕ್ಚುಲಿ ಬ್ರಹ್ಮಚಾರಿ ಶಾಪ ಇದ್ದಿದ್ದೇ ಹಾಗೆ ಆಗಿದೆ. ಅದಕ್ಕೆ ದೊಡ್ಡವರ ಸಂಕಲ್ಪ ತಕ್ಕಂತೆ ಈಕೆ ಅಭಿಪ್ರಾಯ ಕೂಡ ಬಂತು. ಕಾಮೇನ ಮೇ ಕಾಮ ಆಗತ್ತ ಅಂತ ಹೇಳ್ತಾರಲ್ಲ ಹಾಗೆ, ದೊಡ್ಡವರ ಶಾಪ ಕೊಟ್ಟಂತೆ ಬುದ್ಧಿವಂತಿಕೆ ಆಯ್ತು. ಅದು ಒಪ್ಕೊಂಡ್ರು, ಎಲ್ಲ ಒಪ್ಕೊಂಡ್ರು. ದೀರ್ಘಾಯುಷಂ, ದೀರ್ಘಾಯುಷಂ, ದೀರ್ಘಾಯುಷಂ 8 ತಿಂಗಳ ಆಯುಷ್ಯ ಇದೆ. ದೀರ್ಘಾಯುಷಂ ಸುಷುವೇಥ ಚಂತನು, ಅದೇ ರೀತಿ ಆಯ್ತು. ಈ ಒಂದು ಪ್ರಶ್ನೆ ಬಂತೀಗ, ಅಷ್ಟು ಸುಲಭನಾ? ಹುಟ್ಟಿದ ಮಗನ ಕೊಡ್ಲಕ್ಕೆ ಹೆಂಡತಿಗೆ ರೈಟ್ ಇದೆಯಾ? ಗಂಡನ ಒಪ್ಪಕ್ಕಲ್ಲ ಅದಕ್ಕೆ. ಗೊತ್ತಾಯ್ತಾ? ಗಂಡ ಸುಮ್ಮನೆ ಇರ್ತಾನ? ಬಿಡ್ತಾನ ಅದಕ್ಕೆ? ಅದು ವ್ಯವಸ್ಥೆ ಮಾಡ್ಕೋಬೇಕೀಗ. ವರ ಕೊಟ್ಟು ಅವ್ರಿಗೆ ಒಪ್ಕೊಂಡಾಯ್ತು. ಈಗ ಒಪ್ಕೊಂಡ್ಮೇಲೆ ಜವಾಬ್ದಾರಿ ಈಗ ನಡೆಸ್ಬೇಕೀಗ. ಏನ್ ಮಾಡಲಿ ಗೊತ್ತಾಯ್ಕೆ? ಇದೆಲ್ಲ ಲಿಂಕ್, ಇದೆಲ್ಲ ಲಿಂಕ್ ಕುಡಿದವ್ರು ಯಾರು ಹೇಳೋ? ಸುಮ್ಮನೆ ಹೇಳ್ಬಿಡ್ತಾರೆ ಕತೆ, ಮಹಾಭಾರತ ಕತೆ. ಅದು ತಪ್ಪ ಬೇರೆ ಹೇಳ್ಬಿಡ್ತಾರೆ, ಹೋಯ್ತದು. ಸರಿಯಾಗಿ ಹೇಳಿದರೆ ಪ್ರತಿಯೊಂದಕ್ಕೂ ಲಿಂಕ್ ಇದೆ. ಸೀದಾ ಹೋದ್ಲಕ್ಕೆ. ಅವಿಘ್ನತಸ್ತಾನ್ ವಿನಿಹಂತುಮೇವ ಪುರಾ ಪ್ರತಿಪಶ್ಯಹಿ ದಕ್ಷಿಣೋರುಂ ಸಮಾಶ್ರಿತಾ ಕಾಮಿನೀವತ್ವಕಾಮ ತತ್ತುತ್ರ ಭಾರ್ಯಾ ಭವಿತುಂ ಗಡಂಬಾತ್. ಇನ್ನು ಬಹಳ ಹಿಂದಿನ ಕಥೆ. ಇನ್ನು ಶಬ್ದರಾಜ ಹುಟ್ಟಿ ಏನೂ ಆಗೇ ಇಲ್ಲ ಇನ್ನು ಕೂಡ. ಗೊತ್ತಾಯ್ತಾ? ಪ್ರತೀಪ ರಾಜ್ಯ ಆಡ್ತಿದ್ದ ಕಾಲ. ಹೊಸ ಬೇಟೆಗೆ ಅಂತ ಹೋಗಿದ್ದ. ಸಾಮಾನ್ಯವಾಗಿ ಮಹಾಭಾರತ ಸಾಮಾನ್ಯ ಬೇಟೆಗೆ ಹರಿದ್ವಾರದ ಕಡೆಗೆ ಹೋಗೋ ಪದ್ಧ, ಗಂಗಾ ತೀರಕ್ಕೆ ಹೋಗ್ತಾ ಇರ್ತಾನೆ. ಎಷ್ಟೊತ್ತು ಬರ್ತೋ ಲೆಕ್ಕರೇ ಇಲ್ಲ. ಹರಿದ್ವಾರ ಜ್ಞಾಪಕ ಮಾಡ್ಕೋಬೇಕಂತ ಎಲ್ಲ ಎಷ್ಟೋ ಪ್ರಸಂಗ ನಡೆದಿದ್ದ ಆ ಸುತ್ತಮುತ್ತ. ಹರಿದ್ವಾರ ಸುತ್ತಮುತ್ತ ಹೋಗ್ಬಿಟ್ರೆ ಬರೀ ರಾಮಾಯಣ ಮಹಾಭಾರತ ಮಧ್ಯೆ ಇದ್ದಾಗ ಇದರ ಗೊತ್ತಿದ್ರೆ. ಅಲ್ಲಿ ಹೇಳ್ತಾರೆ, ಈ ಶಂತನ ಪ್ರತೀಪ ರಾಜ ಬೇಟೆಗೆ ಅಂತ ಹೋಗಿದ್ದ. ಈಕೆ ಬಂದು ಒಂದ್ ಕಡೆ ಕೂತಿದ್ದ. ಪಟ ಓಡಿ ಬಂದ್ಬಿಟ್ಟು ಬಡ ತೊಡೆ ಮೇಲೆ ಕೂತ್ಬಿಟ್ಟು, ಬರಗಡ ತೊಡೆ ಮೇಲೆ. ಆತಗಿನ್ನೂ ಒಂದು ಚಿಕ್ಕ ವಯಸ್ಸು ಆತ ಕೂಡ. ನಾನು ಕೇಳಿದ್ ಏನ್ ವಿಷಯ ಅಂತ ಕೇಳಿ. ಇಲ್ಲ, ನಾನು ಮದುವೆ ಆಗ್ಬೇಕಾಗಿದೆ, ಒಪ್ಕೊ ಅಂತ ಹೇಳಿ. ಆ ಕೇಳಿದ್ಲು. ಎಷ್ಟು ಎಂಥ ಜನ ಇದ್ರು ಯೋಚನೆ ಮಾಡಿ. ನೀನು ಮದುವೆ ಆಗ್ಲಿ ಅಂತ ಕೇಳ್ತಾ ಇದ್ದೀಯ, ಬಲ ತೊಡೆ ಮೇಲೆ ಕೂತಿದ್ದೀಯ. ಬಲ ತೊಡೆ ಮೇಲೆ ಕೂತ್ರೆ ಮಗಳಾಗಬೇಕು, ಸೊಸೆ ಆಗ್ಬೇಕೇ ಹೊರತು ಹೆಂಡತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತು? ಗಂಗಾಯಿಗೆ ಮೂಲ ರೂಪದಲ್ಲಿ ಬಂದಿರೋದು. ಎಷ್ಟು ಗೆದ್ದವ್ರು. ಪ್ರತೀಪ ವಿರೋಧಿ ಅಂತ ಹೇಳಿ. ಯಾವುದಕ್ಕೆ ವಿರೋಧಿ? ಅಧರ್ಮಕ್ಕೆ ವಿರೋಧಿ. ಅದಕ್ಕೆ ಪ್ರತೀಪ, ಏತತ್ ಪ್ರತೀಪಂ ಗೆಲಕರ್ತು ಕಾಮ. ಪ್ರತೀಪ ಅಷ್ಟು ಮನಸ್ಸು ಶುದ್ಧವಾಗಿ ಇಟ್ಕೊಂಡಿರ್ತಿದ್ರು. ಮದುವೆ ಆಗ್ಲಿಕ್ಕೆ ಬರೋದಿಲ್ಲ. ಬಲಭದ್ರ ಕೂತಿನ ಮೇಲೇನೆ ಕೂತಿದ್ದರಿಂದ ನೀನು ಎರಡರಲ್ಲಿ ಒಂದ ಮಗಳಂತೂ ಅಲ್ಲ. ನೀನು ಏನಾಗ್ಬೋದು? ಈಗ ಸೊಸೆ ಆಗ್ಬೋದು ಅಷ್ಟೇ. ಅಷ್ಟು ಮಾಡ್ಕೊತೀನಿ ಅಂದ. ಇವ್ ಗಂಗದು ಏನ್ ಮಾಡಿದ್ರೆ ಗೊತ್ತಾ? ಈಗ ಅದು ಬೇಕಾಗಿದ್ದ ಅದೇ ಅವ್ರಿಗೇನೆ. ಈಗಿನ ಮದುವೆ ಆಗೋ ಉದ್ದೇಶ ಇಲ್ಲೇ ಇಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಮದುವೆ ಆಗುವ ಸತ್ತರುಡೆ ಹೇಳ್ತಾ, ಹಾಗಿದ್ರೆ ನಾನು ಬಂದಿದ್ದು ನಿನ್ನ ಮದುವೆ ಆಗ್ಲಿಕ್ಕೆ, ನಿನ್ನ ಮಾತು ನಾನು ಕೇಳಬೇಕು ಅಂತಿದ್ರೆ ಒಂದು ಕರಾರ್ ಹಾಕ್ತೀನಿ. ಅದಕ್ಕೆ ಒಪ್ಕೊಂಡ. ಏನು ಕರಾರ್ ಹಾಕ್ತೀನಿ ಅಂದ್ರೆ ನೋಡಿ, ಅದು ಹೇಗೆ ಎಷ್ಟು ಚೆನ್ನಾಗಿರುತ್ತೆ. ಸಮಾಶ್ರಿತ ಕಾಮಿನೀವತ್ವ ಕಾಮ. ಕಾಮಿನೀವತ್ತು ಅಕಾಮ. ಕಾಮಿನಿ ಬಯಸಿ ಬಂದವಳಂತೆ ಬಂದ್ಲು. ಆತನ ಮದುವೆ ಆಗೋ ಉದ್ದೇಶ ಇಲ್ಲ ಮನಸ್ಸಿನೊಳಗೆ. ತತ್ಪುತ್ರ ಭಾರ್ಯ ಭವಿತುಂ ವಿಡಂಬ. ನಿಜವಾಗ್ಲೂ ಬೇಕಾಗಿದ್ದು ಆತನ ಮಗನ ಹೆಂಡತಿ ಆಗ್ಲಿಕ್ಕೆ ಬಂದಿದ್ದಾಕೆ ಹೊರತು ಇವ್ರ ಹೆಂಡತಿ ಆಗ್ಲಿಕ್ಕಲ್ಲ. ಬಟ್ ಈ ಕಮಿಟ್ಮೆಂಟ್ ಇದೆಯಲ್ಲ, ಅದು ಸರಿ ಮಾಡ್ಲಿಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು. ಏನ್ ಹೇಳಿದ್ಲು? ತೇನೈವ ಚೋಕ್ತ ಭವಮೇ ಸುತಸ್ಯ
ಭಾರ್ಯಾ ಯತೋ ದಕ್ಷಿಣೋರು ಸ್ಥಿತಾಸಿ ಭಾಗೋ ಹಿ ದಕ್ಷೋ ದುಹಿತು ಸ್ನುಷಾಯ ಭಾರ್ಯಾ ಭಾಗೋ ವಾಮ ಇತಿ ಪ್ರಸಿದ್ಧ ತೇನ ಏವ ಚ ಉಕ್ತ ಭವಮೇ ಸುತಸ್ಯ ಭಾರ್ಯಾ. ಆಗ ನನ್ನ ಮಗನ ಹೆಂಡತಿ ಆಗುವಂತ ಕೇಳ್ಕೊಂಡು, ಯಥೋ ದಕ್ಷಿಣೋರು ಸ್ಥಿತಾಸಿ, ಬಲದ ತೊಡೆ ಮೇಲೆ ಕೂತಿದ್ರಿಂದ ಏನೇ ಹೆಂಡತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಮಗಳ ಸೊಸೆ ಆಗು ಅಂತ ಹೇಳಿದ ತಕ್ಷಣ ಭಾಗೋ ಹಿ ದಕ್ಷ ದುಹಿತು ಸ್ನುಷಾಯಾ, ಭಾಗೋ ಹಿ ದಕ್ಷ ದುಹಿತು ಸ್ನುಷಾಯಾ. ದಕ್ಷ ಅಂದ್ರೆ ಬಲ, ಬಲಭಾಗ ಇಲ್ಲ ಮಗಳು ಇಲ್ಲ ಸೊಸೆ. ದುಹಿತು ಅಂದರೆ ಮಗಳಿಗೆ, ಸ್ನುಷಾಯ ಅಂದರೆ ಸೊಸೆಗೆ, ಬೇರೆ ಅಲ್ಲ. ಭಾರ್ಯಾ ಭಾಗೋ ವಾಮ ಇತಿ ಪ್ರಸಿದ್ಧ. ಎಡತೊಡೆಯಾದ್ರೆ ಯಾರಿಗೆ ಆಗ್ತಿತ್ತು ಅದು? ಹೆಂಡತಿ ಭಾಗ ಆಗ್ತಿತ್ತು. ದೇರ್ಫೋರ್ ಆಗ ಸಾಧ್ಯ ಇಲ್ಲ, ಸೊಸೆ ಆಗು ಅಂತ ಹೇಳಿ. ಸ್ವಾಚ ಸಾತಂ ನತು ಮಾಂ ಸುತಸ್ತೆ ಕಾಶೀತಿ ಪೃಚ್ಛೇದ್ ನತು ಮಾಂ ನಿವಾರಯೇತ್ ಅಯೋಗ್ಯ ಕರ್ತ್ರೀಮಪಿ ಕಾರಣಂಚ ಮತ್ಕರ್ಮಣೋ ನೈವ ಪೃಚ್ಛೇತ್ ಕದಾಚಿತ್. ನಾನು ಮದುವೆ ಆಗ್ತೇನೆ, ನೀನು ಹೇಳಿದ ಕೇಳ್ತೇನೆ, ಆದರೆ ನೀನು ನಿನ್ನೆ ಆಗಿದ್ದರೆ ಸಮಸ್ಯೆ ಇರಲಿಲ್ಲ, ಬಾಯಲ್ಲಿ ಸೊಳ್ಳೆ ಬಾಯಲ್ಲಿ. ಮನಸ್ಸಲ್ಲಿ ಈಗ ಹೇಳ್ತಾ ಇದ್ದಾರೆ, ನಿನ್ನ ಮಗ ನಾನು 3 ಕಂಡೀಷನ್ಗೆ ಒಪ್ಕೋಬೇಕು, ನೀನೇ ಹೇಳಿ ಮತ್ತೆ ಹೇಳ್ತಾರೆ, ಹೇಳಿರೋ ಅರ್ಥ ಅರ್ಥ ಮಗನ ಹೇಳ್ಬಿಟ್ರು ಮೊದಲೇನೆ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ. 3 ಕರಾರ್ ಹಾಕ್ತಾರೆ. ಭುವಾಚ ಸಾತಂ ನತು ಮಾಂ ಸುತಸ್ತೆ ಕಾಶೀತಿ ಪೃಚ್ಛೇತ್. ನಿನ್ನ ಮಗ ನಾನು ಎಂದು ನೀನು ಯಾರು ಅಂತ ಕೇಳಬಾರ್ದು, ಗೊತ್ತಾಯ್ತಾ? ಏನು ಯಾರು ಅಂತ ಕೇಳಲೇಬಾರ್ದು, ಆ ರೀತಿ ಮದುವೆ ಆಗ್ಬೇಕು ನಾನು. ಎರಡನೇದು, ನತು ಮಾಂ ನಿವಾರಯೇತ್ ಅಯೋಗ್ಯ ಕರ್ತೃಮಪಿ. ನಾನು ಮಾಡಬಾರ್ದು ಕೆಲಸ ಮಾಡಿದ್ರು ಏನು ಮಾಡ್ಬೇಕಂತ ಅಡ್ಡಿ ಮಾಡಿಕೊಡುದು, ಏನೇ ಮಾಡಿದ್ರು ಶಿಶು ಹತ್ಯೆ ಮಾಡುತ್ತಾನೀಗ, ಅದಕ್ಕೆ ಅಡ್ಡಿ ಮಾಡಿಕೊಡುದು. ಆಮೇಲೆ ತತ್ಕಾರಣಂ ನೈವ ಪೃಚ್ಛೇತ್. ಯಾತಕ್ ಮಾಡ್ತೀಯ ಅಂತಲೂ ಕೇಳಬಾರ್ದು, ಗೊತ್ತಾಯ್ತಾ? ಯಾರು ಅಂತ ಕೇಳಬಾರ್ದು, ತಪ್ಪು ಮಾಡಿದರೆ ತಡಿಬಾರ್ದು, ಅದಕ್ಕೆ ಕಾರಣ ಕೇಳಬಾರ್ದು. ಅದು ಕೇಳಿದ್ದು. ಇವತ್ತು ವರ ಎಲ್ರಿಗೂ ಕೊಟ್ಟಾಗ ಆಗ್ಬಿಟ್ಟಿದೆ ಹೆಚ್ಚು ಕಡಿಮೆ. ಎಷ್ಟು ಗೊತ್ತಾ? ಯಾಕೆ ಲೇಟ್ ಅಂತ ಕೇಳಿದ್ರು ಡೈವರ್ಸ್ಗೆ ಅಪ್ಲೈ ಮಾಡೋದು. ಯಾಕೆ ಲೇಟ್ ಅಂತ ಕೇಳಿದ್ರೆ ನನ್ನ ಹೊತ್ತಾನೆ ಅದೇ ರೀತಿ ಆಗ್ಬಿಡಿ, ಎಲ್ಲರೂ ತಗೊಂಡು ವರ ಆದಾಗ ಬಿಟ್ಟಿದೆ ಅದು. ಬಂದು ಕೂಡ ಗಂಡ ಏನು ಮಾಡಬಾರ್ದು, ಏನನ್ನು ಕೇಳಬಾರ್ದು, ತಾನೆಲ್ಲ ಕೇಳ್ಬೋದು ಬೇಕಾದ್ರೆ, ಗಂಡ ಕೇಳಬಾರ್ದು. ಅದು ಎಲ್ಲರಿಗೂ ಹಾಗಿಲ್ಲ ಪುಣ್ಯ, ಒಂದು ಸೈಕಲ್ ಡೆವಲಪ್ ಆಗಿಬಿಟ್ಟು, ಗೊತ್ತಾಯ್ತು? ಆಕೆ ಹೇಳಿದ್ದು ವರ ಒಂದು ಪರ್ಪಸ್ ಇತ್ತು, ಇವರು ದುರಹಂಕಾರ ಇನ್ನೇನು ಇಲ್ಲ. ಒಂದು ಸರ್ತಿ ಎದುರು ಮಾತಾಡ್ಬಿಟ್ರೆ ನಾನು ಏನು ತಿಳ್ಕೊಂಡೆ ಹಾಗೆ ಬಾಯಿಂದ ಇದು ಕಂಪ್ಲೇಂಟ್ ಕೊಡೋ ಸ್ಥಿತಿಗೆ ಹೋಗಿದ್ದಾರೆ ಅವರೆಲ್ಲ ಈಗ. ಮತ್ತೆ ಅದಕ್ಕೆ ಸಪೋರ್ಟು ಇದೆ, ಸಪೋರ್ಟ್ ಮೋಸ ಎಲ್ಲ ಮಾಡಿದೆ. ಟಿ.ವಿ ನೋಡ್ಬಿಟ್ಟಿರ್ತಾರಲ್ಲ, ಪ್ರೊಸೀಜರ್ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಹಾಗೆ ಮಾಡಬೇಕು ಅಂತೇಳಿ. ಎಲ್ಲ ಪ್ರೊಸೀಜರ್ ಕೋರ್ಟಿಗೆ ಆಗೋ ಇದಕ್ಕೆ ಹೋಗಿ ಎಲ್ಲ ಗೊತ್ತಿರುತ್ತೆ. ಇದರಿಂದ ಆಗೋ ಡಿಸ್ಅಡ್ವಾಂಟೇಜ್ ಅದು. ಒಳ್ಳೆಯದನ್ನು ಕಲಿಯೋದಕ್ಕಿಂತ ಇಂಥದ್ದು ಕಲಿಯೋದೇ ಜಾಸ್ತಿ. ಪರಿಣಾಮ ಏನಾಗುತ್ತೆ ಅದರಿಂದ? ಮನೆ ಹಾಳಾಗೋದು. ಈ ಕೇಳಿದ ದೊಡ್ಡ ಕಾರಣಕ್ಕೋಸ್ಕರ ವರ ಕೇಳಿದ್ದಷ್ಟೆ. ಮುಟ್ಟೇ ಇಲ್ಲ, ದೇವತೆಗಳು ಅಲ್ಲಿ ಲೆಕ್ಕ ಇದು ಫಸ್ಟ್ ಮುಗಿಸ್ಬಿಟ್ಟಿದ್ದಾರೆ ಎಲ್ಲಾನು. ಹೆಂಗ್ ಬರುತ್ತೆ? ದೇವತೆ ಆಕೆ ಮೂಲ ರೂಪದಲ್ಲೇ ಇದ್ದಾರೆ. ಮೂಲ ರೂಪ ಅಂತ ಹೇಳಿದ್ಮೇಲೆ ನಾಟ್ ಅಪ್ಲಿಕಬಲ್ ಅದು. ನಾಟ್ ಅದಕ್ಕೆಲ್ಲ ಅಪ್ಲಿಕಬಲ್ ಅಲ್ಲ ಅದು. ಹುಟ್ಟಿ ಬಂದ್ರೆ ಅಪ್ಲಿಕಲ್ ಅದು, ಹುಟ್ಟಿ ಬಂದೇ ಇಲ್ಲ. ಮತ್ತೆ ಸ್ವರೂಪದಲ್ಲಿ ಹೆಂಡತಿ ಬೇರೆ ಜೊತೆಗೆ ಕೌಂಟ್ ಆಗೋದಿಲ್ಲ ಅದೆಲ್ಲ. ಇನ್ನು ಕೃತಯುಗದ ರೇವತಿನೇ ಬಲರಾಮದೇವ್ರ ಮದುವೆ ಆಗಿರ್ಬೇಕಾದ್ರೆ ಇದು ಯಾವ ಲೆಕ್ಕ? ಅದರಿಂದ ಲೆಕ್ಕ ಇಲ್ಲ. ನಿಯತ ಪತಿ ಭಾವ ಬಂದಾಗ ವಯಸ್ಸಿಗೆ ಯಾವುದು ಕೌಂಟ್ ಆಗ. ಉವಾಚ ಸಾತಂ ನತು ಮಾಂ ಸುತಸ್ತೆ ಕಾಶೀತಿ ಪೃಚ್ಛೇನ್ ನತು ಮಾಂ ನಿವಾರಯೇತ್ ಅಯೋಗ್ಯ ಕರ್ತ್ರೀಮಪಿ ಕಾರಣಂಚ ಮತ್ಕರ್ಮಣೋ ನೈವ ಪೃಚ್ಛೇತ್ ಕದಾಚಿತ್. ಇದು ಒಂದಲ್ಲ, ಯಾವಾಗಲೂ ನನ್ನ ಇದು ಗಡ್ಡಿ ಮಾಡಲೇಬಾರ್ದು. ಏನು ಮಾಡೋದು ಸುಮ್ಮನೆ ಇರಬೇಕು, ಯಾರು ಅಂತ ಕೇಳಲೇಬಾರ್ದು. ಟಿವಿಲಿ ಗೊತ್ತಿಲ್ಲ, ಕಣ್ಣ ಮೈ ಗಂಗಾ ಹೂ ಅಂತ ಹೇಳ್ಬಿಡು. ಫಸ್ಟ್ ಭೇಟಿಯಲ್ಲಿ ಪರಿಚಯಲ್ಲೇ ಹೇಳ್ಬಿಡ್ತಾಳೆ, ಹೇಳಬಾರ್ದು. ಕತೆ ಗೊತ್ತಿಲ್ಲ, ಅದು ಇನ್ನು ಇದೆಲ್ಲ ಡೀಟೇಲ್ಸ್ ಎಲ್ಲ ಗೊತ್ತಿದ್ರೆ ಅರ್ಥ ಆಗುತ್ತೆ. ಇವತ್ತು ಬಂದಿರೋ ಕತೆಗಳು ನಮ್ಮೂರು ಮಹಾಭಾರತ ರಾಮಾಯಣ ಎಲ್ಲೋ 4 ಜನ ಕೂತು ಗುಟ್ಟ ಅದು ಏನು ಕೇಳಿ ನೋಡಿ ಕೇಳೋರು ನಮಗೆ ಇದಾಗಿಬಿಡುತ್ತೆ. ಆ ಥರ ಇದು. ಅಂಥ ವ್ಯವಸ್ಥೆಯಲ್ಲಿ ಪ್ರವಚನ ನಡೀತಿರೋರು. ಇವು ಕೋಟಿಗಟ್ಟಲೆ ಇದ್ದಾರೆ, 1 ಗಂಟೆ ಅಟ್ ಎ ಟೈಮ್ ಕೋಟಿಗಟ್ಟಲೆ ಜನ ನೋಡ್ತಾರೆ. ಬರೀ ತಪ್ಪುಗಳದಲ್ಲಿ ಇರೋದು, ಬರೀ ತಪ್ಪು. ಹೆಸರಿ ರಾಮಾಯಣ ಮಹಾಭಾರತ ಅಷ್ಟೇ. ಅವ್ರ ಹೆಸರು ಉಟ್ಕೊಂಡಿರ್ತಾರೆ, ಒಳಗೆ ಏನೇನೂ ಇರೋದಿಲ್ಲ. ಎಲ್ಲರ ತಲೆಯಲ್ಲಿ ಕೂತಿರುತ್ತೆ ತಲೆಯಲ್ಲಿ. ಇದನ್ನು ನಾವು ಯೋಚನೆ ಮಾಡೋದಿಲ್ಲ, ನಮ್ಮವ್ರು ಯಾರು ಯೋಚನೆ ಮಾಡೋದು. ಅರ್ಥ ಆಯ್ತಾ? ಬೇರೆಯವರೆಲ್ಲ ತಮ್ಮ ಮತಕ್ಕೆ ವಿರೋಧವಾಗದಂತೆ ಬರೋದು ನೋಡ್ಕೋತಾರೆ ಎಲ್ಲವರು ಕೂಡ. ಅರ್ಥ ಆಯ್ತಾ? ಮುಸ್ಲಿಮಾನರಿಗೆ ಬೇರೆಯವರು ಸ್ವಲ್ಪ ವಿರೋಧ, ದೊಡ್ಡ ಗಲಾಟೆ ಮಾಡ್ತಾರೋ, ಯಾಕಂದ್ರೆ ಮತ ಉಡಿಬೇಕದು. ನಮ್ಮದಲ್ಲಿ ಹಾಗಲ್ಲ, ಹುಚ್ಚ ಏನಾರು ಮಾಡ್ಕೊಂಡವ್ರು ಅಂತಾರೆ. ಹುಚ್ಚ ಇವರು ಯೋಚನೆ ಮಾಡ್ಬೇಕು. ಮಕ್ಕಳಿಗೆಲ್ಲ ತಲೆ ಕೆಡೋದು ಯಾವುದರಿಂದ? ಈಗ ಇದರಿಂದ. ಅದು ಸಂರಕ್ಷಣೆ ಮಾಡ್ಬೇಕಂತ. ನಮ್ಮಲ್ಲಿ ವಾಕ್ಯಾರ್ಥಗಳೆಲ್ಲ ಆಗುತ್ತೆ, ಅವೆಲ್ಲ ಒಂದು ಭಾಗ, ಅದು ಬೇಡ ಅಂತ ಹೇಳೋದಿಲ್ಲ. ಅದು ಒಂದೇ ಆಗಬಾರ್ದು. ಅದು ಒಂದೇ ಆದ್ರೆ ಏನಾಗತ್ತಾಗ ಬ್ಯಾಲೆನ್ಸ್ ತಪ್ಪೋಗ್ಬಿಡುದು. ಮಹಾಭಾರತ ಪ್ರವಚನ ಕಂಟೆಂಟ್ ನಡಿಬೇಕು, ವ್ಯವಸ್ಥೆ ನಡಿಬೇಕು. ಅದಕ್ಕೆ ಸ್ಕೂಲು ಕಾಲೇಜ್ ಇದ್ದಾಗ ಅವೆಲ್ಲ ಕೂಡ ಪ್ರವಚನಗಳು ಅಂದ್ರೆ ಏನೂ ಅಲ್ಲ,
ಮಠಗಳಂದ್ರೆ ಸ್ಕೂಲು ಕಾಲೇಜ್ ಇದ್ದ ಅವು ವ್ಯವಸ್ಥೆ ಆಗಲೇಬೇಕು. ಪರವಚನ ಉತ್ತರ ಇಲ್ಲ ಇಲ್ಲ ಅಂತ ಹೇಳಬಾರ್ದು. ಅವ್ರು ವ್ಯವಸ್ಥೆ ಆಗಬೇಕು. ಮತ್ತೆ ಸರಿಯಾಗಿ ಹೇಳ್ತಾರಲ್ಲ ಇದು ಮಾಡ್ಬೇಕು. ಏನೇನೋ ಹಲ್ಟೆ ಹೊಡೆದೋದ್ರೆ ಇಲ್ಲ. ಅಷ್ಟರ ಮಟ್ಟಿಗೆ ಟೆಕ್ಸ್ಟ್ ಬುಕ್ಕಲ್ಲಿ ಹಲ್ಟೆ ಹೊಡೆದವ್ರು ಏನು ಮಾಡ್ತಾರೆ, ಫೇಲ್ ಆಗ್ತಾನೆ ಹುಡುಗ ಅರ್ತಾನೆ. ಸೊ ಅದೊಂದು ಮಾಡಿದರೆ ಅದೊಂದು ವ್ಯವಸ್ಥೆ ಉಳಿ. ಮತ್ತೆ ಎಷ್ಟು ಹೇಳ್ತಾರೆ ಧರ್ಮ ಉಳಿಬೇಕಾದ್ದೇ ಮಹಾಭಾರತದಿಂದ. ಮಹಾಭಾರತ ಇನ್ನು ಕೂಡ ಎವ್ರಿಥಿಂಗ್ ಆದ್ರಿಂದ ಅದು ನಿತ್ಯ ಪ್ರವಚನ ಆಗ್ತಾನೆ ಇರಬೇಕು. ಆಗ ಎಲ್ಲರೂ ಬುದ್ಧಿ ಸರಿ ಅವಾಗ ಆಗ್ತಿರ್ಬೇಕು, ಕೇಳ್ತಿರ್ಬೇಕು. ಹೋಗಿ ಅವ್ರು ಕೇಳಬೇಕು ದೇವತೆ. ಅದಕ್ಕೆ ಹೆಚ್ಚೊತ್ತು ಒಂದು ಗಂಟೆ ಅರ್ಧ ಗಂಟೆ ಏನಾದ್ರು ಒಂದಿಷ್ಟು ಕೇಳಿ ಮನಸ್ಸು ಶುದ್ಧವಾಗಿರುತ್ತೆ. ಜನ ಅದನ್ನ ಪೂರ್ತಿ ಬಿಟ್ಟಿದ್ರಿಂದ ಕೆಟ್ಟ ಹೋಗ್ಬಿಟ್ಟು. ಯಾರಿಗೆ? ಹೌದು, ಇದಲ್ಲ ಈ ಕಂಡೀಷನ್ ಹಾಕಿ ಆತ ಕಂಡೀಷನ್ ಹಾಕಿ ಇದಕ್ಕೆ ಕಂಡೀಷನ್ ಹಾಕಿ ಕಂಡೀಷನ್ ಆ ಯಾರಿಗೆ ಯಾರಿಗೆ ಗೊತ್ತಾಗಬೇಕು ಅದು? ಈ ಯೋಚನೆ ಯಾರಿಗೆ ಬರ್ಬೇಕಿದು? ಗಂಗಾಗ ನಮಗಲ್ಲ ಅಲ್ಲ, ಗಂಗಾಗ ತಾನೇ ಬರೋದು. ನೀವೊಬ್ಬ ಮಗನಿಗೆ ಹೇಳು ಅಂತ ಅರ್ಥ. ಹೌದಾ? ಕಸ ಹಾಕಿದ್ರೆ ಅವ್ರಿಗೆ ಹೇಳ್ರಿ ಅಂತ ಅರ್ಥ. ಸುಮ್ಮನೆ ಕಂಪ್ಲೇಂಟ್ ಕೊಡೋದಲ್ಲ. ಇವತ್ತು ಹಾಕಿದ್ರೆ ನಾಳೆ ಹಾಕಿದ್ರೆ ಗಲಾಟೆ ಮಾಡ್ತೀವಿ ಹೇಳ್ತಾ ಅವ್ರು ಹೇಳ್ತಾರಂತ. ಅವ್ರಿಗೆ ನಾವು ಹೇಳಿದ್ರೆ ಕೇಳಲ್ಲ. ನೀವ್ಯಾರು ನಾನು ಹೇಳೋದಕ್ಕೆ ಅಂತ ಕೇಳ್ತಾ. ಗೊತ್ತಾಯ್ತಾ? ನಿಮ್ಮ ಮಗನೇ ಹೇಳ್ಬೇಕು ನೀನು. ಒಪ್ಕೊಂಡ. ಅದು ಗೊತ್ತಿಗೆ ಬಂದು ಎಲ್ಲ ಹಿಂದಿನ ಕಾಲಕ್ಕೆ ಕಾನ್ಸೆಪ್ಟ್ ಇತ್ತು. ಅದು ಆ ಯುಗ ಹಾಗಿತ್ತು. ಮುಂದೆ ದೇವತೆಗಳ ಕಾನ್ಸೆಪ್ಟ್ ಎಲ್ಲ ಇದ್ದ ಕಾಲ ಆದ್ದರಿಂದ ಸಮಸ್ಯೆ ಬರ್ತಿಲ್ಲ. ಈಗ ಅದೆಲ್ಲ ಹೋಗಿದ್ದಕ್ಕೋಸ್ಕರ ಹೋಗ್ಬಿಟ್ಟಿದೆ ಅಷ್ಟೇ. ಗೊತ್ತಿಲ್ಲ. ಗೊತ್ತಿದ್ರೆ ಪ್ರಸಂಗನೇ ಬರ್ತಿರ್ಲಿಲ್ಲ. ಆ ಕೂತಿದ್ದ ಹಾಗೆ ಹೇಳಿದ್ದಾಗಿ ನಾನು ಏನು ಕೇಳಬಾರ್ದು ನೀವು ಅಂತಾನೆ ಹೇಳಿರೋದು. ನಾ ಹೇಳ್ತೀನಿ ನಿನ್ನ ಮದುವೆ ಆಗ್ಲಿಕ್ಕೆ ಬಂದಿದ್ದೇನೆ, ಆಗ್ತೇ ಇಲ್ವ ಅಷ್ಟೇ. ಅದು ಕಾರಣ ಕೊಡು. ಸರಿಯಾಗಿ ಇನ್ವ್ಯಾಲಿಡ್ ಕಾರಣ ಕೊಟ್ಟರೆ ಈ ಕಂಡೀಷನ್ ಆಗ್ತದೆ. ಬೇರೆ ಕಾರಣ ಕೊಡಲಿಲ್ಲ ಆತ. ಅದು ಇನ್ನೂ ಮದುವೆ ಆಗಿತ್ತೋ ಇಲ್ಲೋ ಪುಣ್ಯಾತ ಗೊತ್ತಿಲ್ಲ. ಆದರೆ ಈ ಬೇಸಿಸ್ ಮೇಲೆ ಜಾತಕ ಕೂಡಿ ಬರಲ್ಲ ಅಂತ ಬಿಡೋದು ಪದ್ಧತಿ ನಿಮಗೆ ಗೊತ್ತಲ್ಲ. ಈಗ ಅದು ಯಾರು ನೋಡೋದೇ ಇಲ್ಲ. ಬಿಡಿ ಸಾಮಾನ್ಯ ನೋಡಿದರೆ ಎಲ್ಲ ಸರಿ ಹೋಯ್ತು, ಜಾತಕ ಕೊಡಲಿಲ್ಲ ಅಂತ ಹೇಳೋದಿಲ್ಲ. ಆ ಥರ ಆಯ್ತು. ಇದು ಪರಿಸರ ಬೇರೆ ಕೂತ್ಬಿಟ್ರೆ ಪಜಿತಿ ಆಯ್ತು. ಇಲ್ದವ್ರು ಮದುವೆ ಆಗ್ತಿದ್ದೆ ಎಂಬ ರೀತಿ ಇರ್ಬೇಕು. ಅಷ್ಟು ಅದಕ್ಕೆ ನಾಟಕ ಮಾಡ್ಕೊಂಡ್ ಬಂದಿದ್ದು. ದೇವತೆ ಆಗಿದ್ದರಿಂದ ಮನಸ್ಸು ಇನ್ನೂ ಶುದ್ಧವಾಗಿತ್ತು ಆಕೆಗೆ. ಪ್ರತಿಪರಾಜರ ಯಾವ ಅಂಶ ಅಂತ ಹೇಳಿಲ್ಲ. ಆದ್ದರಿಂದ ಅತಿನ್ನು ಕಡಿಮೆ ಅಂಶದವರೇ ಆಗಿರ್ಬೇಕು. ಈ ವಿಷಯ ಗೊತ್ತಾಗೋದಿಲ್ಲ ಅವ್ರಿಗೆ. ದೊಡ್ಡವ್ರ ವಿಷಯ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಗೊತ್ತಾಗುತ್ತೆ, ಚಿಕ್ಕವರು ದೊಡ್ಡವ್ರಿಗೆ ಗೊತ್ತಾಗೋದಿಲ್ಲ. ಆಫೀಸ್ ಪ್ರಿನ್ಸಿಪಾಲೋ ಹೆಡ್ಡೋ ಇರ್ತಾರೆ. ಯಾರು ಫೈಲ್ ಬೇಕಾದ್ರೆ ತೆಗಿಸಿ ನೋಡ್ತಾರೆ. ಉಳಿದವರೆಲ್ಲ ನೋಡಕ್ ಬರಲ್ಲ ರೀತಿ ಹೋಗ್ಬಿಟ್ಟು. ನಿಮ್ಗೆ ಯಾಕೆ ಫಸ್ಟ್ ಅಂತ ಕೇಳ್ತಾರೆ. ಅವ್ರದ್ದೇ ತೋರಿಸಲ್ಲ ಫಸ್ಟ್ ಕೆಲವು ಸಲ. ಈಗ ಬಲ್ಲಿ ಆಮೇಲೆ ತೋರಿಸ್ತೀರಿ ಅಂತ ಹೇಳ್ತಾರೆ. ಯಾಕೆ ಇವ್ರಿಗೆ ರೈಟ್ ಇದೆ ಕೇಳೋದಕ್ಕೆ. ದೊಡ್ಡವ್ರಿಗೆ ಅದು ರೈಟ್ ಇದೆ. ದೇವತಾ ಕಷ್ಟರಿದ್ದಾಳೆ, ಅದೇ ರೂಪದಲ್ಲಿ ಬಂದಿದ್ದಾಳೆ ಜೊತೆಗೆ. ಪೃಚ್ಛೇತ್ ಕದಾಚಿತ್ ಯದಾ ತ್ರಯಾಣಾಮಪಿ ಚೈಕಮೇಶ ಕರೋತಿ ಗಚ್ಚೇಯಮಹಂ ವಿಸೃಜ್ಯ ತದಾ ತ್ವದೀಯಂ ಸುತಮಿತ್ಯುದೀರಿತೆ ತಥೇತಿ ರಾಜಾಪಿ ಅವದತ್ ಪ್ರತೀಪಃ. ಅಕಸ್ಮಾತ್ ತಪ್ಪಿದ್ರೆ ಅಗ್ರಿಮೆಂಟ್ನಲ್ಲಿ ಯಾವಾಗಲೂ ಬೆಲೆ ಯಾವಾಗ ಅದಕ್ಕೆ ಪೆನಾಲ್ಟಿ ಕ್ಲಾಸ್ ಹಾಕ್ಬೇಕು. ಪೆನಾಲ್ಟಿ ಕ್ಲಾಸ್ ಹಾಕ್ತಾ ಹೋದ್ರೆ ಏನಾಗುತ್ತೆ? ಅಗ್ರಿಮೆಂಟ್ ಇನ್ವ್ಯಾಲಿಡ್ ಅದು. ಗೊತ್ತಾಯ್ತಾ? ಪೆನಾಲ್ಟಿ ಕ್ಲಾಸ್ ಹಾಕಿದ್ರೆ ಏನರ್ಥ? ಅಷ್ಟೊಳಗೆ ಮುಗಿಸ್ತೇ ಹೋದ್ರೆ ಓಕೆ, ಆಮೇಲೆ ಮುಗಿಸ್ತೇ ಹೋದ್ರೆ ಏನು ಮಾಡ್ಬೋದಾಗ? ಪೆನಾಲ್ಟಿ ಇದು ಮಾಡ್ಬೋದು, ಇನ್ಸಿಸ್ಟ್ ಮಾಡ್ಬೋದು. ಗೊತ್ತಾಯ್ತಾ? ಪೆನಾಲ್ಟಿ ಏನು ಗೊತ್ತಾ? ಈಗ ಅಕಸ್ಮಾತ್ ನಿನ್ನ ಮಗ ಈ ಮೂರರಲ್ಲಿ ಯಾವ್ದಾರು ಒಂದನ್ನು ಮೀರಿದ್ರು ಕೂಡ, ಮೂರನ್ನಲ್ಲ ಏಕ ನೋಡಿ ಇಲ್ಲಿ ಯದಾ ತ್ರಯಾಣಾಮಪಿ ಚ ಏಕಮೇವ ಕರೋತಿ ವೆಚ್ಚೇಯಂ ಅಹಂ ವಿಸೃಜ್ಯ. ಒಂದನ್ನು ಅವ್ನು ಮೀರಿದ್ರು ಕೂಡ ಏನ್ ಮಾಡ್ತಾರೆ? ಮೊದಲೇ ಪನಿಷ್ಮೆಂಟ್ ಬಿಟ್ಟೋಗ್ಬಿಡ್ತೀನಿ ನಾನು. ಇರೋದೇ ಇಲ್ಲ. ಡೈವರ್ಸ್ ಕೇಸ್ ಇದ್ದಾಗಿದೆ ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ನೋಡೋರಿಗೆ, ಒಳಗೆ ಮಾತ್ರ ಹಾಗಿಲ್ಲ. ವಿಸೃಜ್ಯ ಅದು ಅದೇ ರೀತಿ ಇದ್ದೇ ಇದೆ. ತದಾ ತ್ವತೀಯನ್ ಸುತಮಿತ್ಯುದೀರಿತೆ. ನಿನ್ನ ಮಗನ್ ಬಿಟ್ಟು ಮದುವೆ ಆಗ ಮಗನ ತಾನೆ, ಅವನು ಬಿಟ್ಟು ಹೋಗ್ಬಿಡ್ತೇನೆ ಅಷ್ಟೇ. ಇತೀರಿತೆ ತಥೇತಿ ರಾಜ ಅವದತ್ ಪ್ರತೀಪ. ರಾಜ ಒಪ್ಕೊಂಡ ಹಾಗೆ ಆಗ್ಬೋದು ಅಂತ ಹೇಳಿದ. ಅಂದ್ರೆ ಇದೆಲ್ಲ ಮಾಡಿಕೊಂಡು ಇದೆಲ್ಲ ಯಾತಕ್ಕೆ ಅಂತ ಕೇಳಿದರೆ, ತಾನು ಇವ್ರನ್ನೆಲ್ಲ ಅವಿಘ್ನತಸ್ತಾನ್ ವಿನಿಹಂತು ಮೇವ ನಿಶ್ಚಿಂತೆ ಅದನ್ನೆಲ್ಲ ಕೊಲ್ಲಕ್ಕೆ ಅನುಕೂಲ ಆಗಲಿ ಇಷ್ಟು ಪ್ಲಾನ್ ಮಾಡಿದ್ದಾಕೆ. ಗೊತ್ತಾಯ್ತಾ? ಅದು ಹೇಗೆ ಮಗನಿಗೆ ಹೇಳ್ತಾರೆ. ಅದು ಆಮೇಲೆ ಸಂತನೂ ಹೇಳ್ತಾಳೆ, ಬಿಡೋದಿಲ್ಲ ಆಕೆ. ಸಂತನ ಮದುವೆ ಆಗ ಆಕೆಗೂ ಹೇಳ್ತಾಳೆ. ಬಟ್ ಅಪ್ಪನ ಮಾತು ಹೇಳಿದಾಗ ಡಬಲ್ ಕಮಿಟ್ಮೆಂಟ್ ಆದಾಗ ಏನಾಗುತ್ತಾಗ ಇನ್ನೂ ಮೂರು ಬೈಂಡಿಂಗ್. ಅದಕ್ಕೋಸ್ಕರ ಉಪಾಯ ಮಾಡಿರಿ. ತಂದೆನೂ ಹೇಳಿರ್ಬೇಕು, ನಾನು ಡೈರೆಕ್ಟಾಗಿ ತಗೋಬೇಕು. ಅವಾಗ ಆತ ನಡೆಸಲೇಬೇಕಾಗತ್ತೆ. ಅದಕ್ಕೆ ಕೊಲ್ಲೋ ಸುಲಭ ಆಗುತ್ತೆ. ಇದು ಆಕೆ ಪ್ಲಾನ್ ಇತ್ತು. ಇದು ನಡೆಸಿಲ್ಲ. ಅದು ನಾಳೆ ಮುಂದಿನ ನೋಡ. ಅದು ಎಷ್ಟು ಏನ ತಾನೇ ಅದೇ ಹೇಳಿದ್ದ. ಮಾತು ಕೊಟ್ಟಿದ್ದರಿಂದ ನಡೆಸ್ಬೇಕಾಯ್ತು. ಈಗ ಯಾರು ಊಟಕ್ಕೆ ಕೇಳ್ಬಿಟ್ರಿ, ಯಾರು ಬರ್ತೀವಿ ಅಂತೇಳಿ ಬಂದು ಏರ್ಪಾಟ್ ಆಗ್ಬೇಕಲ್ಲ. ಈಗ ಅನ್ನೋದು ಬನ್ನಿ ಬರ್ತೀವಿ ಅಂತ ಹೇಳಿ ನಾವು ಏನು ಮಾಡೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ವ್ಯವಸ್ಥೆ ಮಾಡ್ಕೋಬೇಕು. ಯಾರು ಯಾವ್ದಕ್ಕೆ ಕರೆದಿರ್ತಾರೋ ಅದಕ್ಕೆ ತಕ್ಕಂತೆ ಏನು ಮಾಡ್ಕೊಂಡಿರ್ಬೇಕು ಅವರು. ಈ ರೀತಿ ಊಟಕ್ಕೆ ಕರೆದ್ರೆ ನಾಳೆ ಊಟಕ್ಕೆ ಬರ್ಬೇಕು, ನೀವೀಗ ಎಲ್ಲ ಸರಿ ಹೋದ್ರೆ ಮಾಡೋಣ ಅಂತಿದ್ದೇವೆ, ನೀವು ಮಾತ್ರ ತಪ್ಪದೆ ಬರಬೇಕು. ನಾವು ವ್ಯವಸ್ಥೆ ಆದ್ರೆ ಮಾಡ್ತೇವೆ ಅಷ್ಟೇ. ಮೊದಲೇ ಹೇಳಿದೆ ಹೋಗೋದು ಕಳಿಸ್ಬಿಡ್ತೇವೆ. ಈಗ ಪೂರ್ತಿ ಗ್ಯಾರಂಟಿ ಅದು ಏನಿಲ್ಲ ಈಗ. ಬಟ್ ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅಷ್ಟೇ. ಏನು ಯಾರು
ಅಲ್ಲ, ಅಲ್ಲೇ ಇರೋದೇನು, ನಾನು ಬಂದಿದ್ದು ಮದುವೆ ಆಗಿರೋಕ್ಕೆ, ಒಪ್ಪೋದಿಲ್ಲ ಅಂತ ಹೇಳ್ತೀಯಲ್ಲ, ಹಾಗಿದ್ರೆ ಈ ಕಂಡೀಷನ್ ನಡೆಸ್ಕೊಡು. ಹಾಗೆ ಹಿಂದಿನ ಕಾಲಕ್ಕೆ ಆ ಥರ ಮಹತ್ವ ಇತ್ತು. ಒಬ್ಬ ರಾಜನಾದವನಿಗೆ ಕಮಿಟ್ಮೆಂಟ್ ಇರ್ತೀನಿ. ಹೋಗಿ ನೀವು ಯಾರು ಕೇಳೋಕ್ಕೆ ಅಂತ ಕೇಳಾಗಿಲ್ಲ. ಇವತ್ತು ರೈಟ್ ಇದೆ ಪ್ರತಿಯೊಬ್ಬರಿಗೂ ಕೂಡ. ಒಬ್ಬ ಹ್ಯೂಮನ್ ರೈಟ್ಸ್ ಅಂತ ಕರೆಯೋದಿಲ್ಲ. ಆಫೀಸ್ನಲ್ಲಿ ಕೆಲವರಿಗೆ ಯಾವ್ದೋ ಕೊಡ್ತಾನೆ, ಯಾವುದೋ ನೋಟಿಸ್ ಕೊಟ್ಟ, ಯಾಕೆ ಕೊಟ್ಟರೆ ಮಾಡಿಲ್ಲ ಅಂತ ಕೇಳಿದ್ರೆ ಹಕ್ಕದ ಅವನಿಗೆ. ಸುಮ್ಮನೆ ಕೊಟ್ಟರೆ ಒಪ್ಪಲ್ಲ ಅವ್ರು, ಒಪ್ಪಬಾರದು ಕೂಡ. ಸೀಟ್ ತೊಗೊಂಡಿದ್ದೀರಿ, ಇಲ್ಲಿ ಹಿಡಿಬೇಕು, ಹಿಡಿಸ್ತಿಲ್ಲ ಕೇಳ್ಬೋದು, ಅವ್ರನ್ನ ಯಾಕೆ ಹಿಡಿಸ್ತಾ ಅಲ್ಲಿ ನಾನು ವಾಪಸ್ ಬಿಟ್ಟು ನನ್ನ ಅಂತ ಕೇಳ್ಬೋದು. ಟಿಕೆಟ್ ಅಲ್ಲಿ ತೊಗೊಂಡಿದ್ದೀರ ಅವ್ರ ಮುಂದೆ ತಲುಪಿಸಿದ್ದೆ, ನಾನು ಹೋಗಕ್ಕೆ ಬರೋದಿಲ್ಲ ಈಗ, ಬೇರೆ ಬೇರೆ ನನ್ನ ಲಗೇಜ್ ಬೇರೆ ಇದೆ, ವಾಪಸ್ ಇಳಿಸ್ಬೇಕು, ಒಂದು ಬೇರೆ ದಾರಿ ಇಲ್ಲ. ಗೊತ್ತಾಯ್ತು, ಹಾಗೆಲ್ಲ ಬರೋದಿಲ್ಲ. ಬಂದಿದ್ದೇನೆ, ಒಪ್ಪು ಇಲ್ಲಿ ಹೋದ್ರೆ ನನ್ನ ಕಂಡೀಷನ್ ಕೇಳು ಅಷ್ಟೇ. ನಾವು ಈ ರೀತಿ ಲೈಟ್ ತೊಗೊಂಡೇ ಜಗತ್ತು ಹಾಳಾಗಿರೋದು. ಲೈಟ್ ತೊಗೊಳಕ್ಕೆ ಬರೋದಿಲ್ಲ, ಕಾರಣ ತಗೋಬೇಕು, ಕಾರಣ ಕೊಡ್ಬೇಕು. ನಡಿ ಅಲ್ಲ ನಿಯಮ, ಅದು ಆ ಥರ ನಿಯಮ ಇದ್ದಾಗಲೇ ಸಮಾಜ ಉಳಿಯೋದು. ಎಲ್ಲ ತಲೆ ತೋರಿಸಾಗಿದ್ಬಿಟ್ರೆ ಕೆಲಸ ಆಗೋದಿಲ್ಲ. ಓಂ ಶ್ರೀಯಪತ್ತಿ. ನಾಳೆ ದಿವಸ ಪಾಠ ಇರಲ್ಲ, ಊರಲ್ಲಿರಲ್ಲ. ನಾಳೆ ತಾತ್ಪರ್ಯ ಬಿಡುಗಡೆ ಇಲ್ಲಿ ಮಡಿಕೇಡದಲ್ಲಿ. ಅಲ್ಲಿ ತುಂಬ ಜನ ಸ್ವಾಮಿಗಳು ಬಂದಿರ್ತಾರೆ, ಆದ್ದರಿಂದ ಒಟ್ಟಿಗೆನೆ ಅದು ಬಿಡುಗಡೆ ಆಗುತ್ತೆ. ಸಂಡೆಯಿಂದ ಇಲ್ಲಿ ಸಿಗುತ್ತೆ, ಪುಸ್ತಕ ಎಲ್ಲ ಸಿಗುತ್ತೆ ಭಾನುವಾರದಿಂದ. ಅದು ನಾಡಿದ್ದು ಪಾಠ ಇದೆ. ಅಲ್ಲಿ ಬಿಡುಗಡೆ, ಮಡಿಕೇಡ ಇಲ್ಲಿ ಬಿಡುಗಡೆ ಇಲ್ಲ, ಮಡಿಕೇಡದಲ್ಲಿ ಬಿಡುಗಡೆ. ಯಾಕಂದ್ರೆ ಅಲ್ಲಿ ನಾವು ಪ್ರೋಗ್ರಾಮ್ ಇಲ್ಲೇ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. 8 ಜನ ಸ್ವಾಮಿಗಳು ಕರ್ಸಿ, ಇದೆಲ್ಲ ಕೊರೋನಾ ಎಲ್ಲ ಇತ್ತಲ್ಲ, ಅದಕ್ಕೆ ಏರ್ಪಾಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ಮೇಲೆ ಮಾಡ್ಬೋದು, ಲೇಟ್ ಆಗುತ್ತೆ ಎಲ್ಲ ಕಾರ್ಯ ಮಾಡಾವತ್ತಿ. ಜನ ಎಲ್ಲ ತುಂಬ ವರ್ಷದಿಂದ ಕಾಯ್ತಾ ಇದ್ದಾರೆ. ಅದರಿಂದ ಸಂಡೆಯಿಂದ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಶನಿವಾರ ಪಾಠ ಇರುತ್ತೆ, ಮತ್ತೆ ಮಾಮೂಲಾಗಿ ನಾಡೊಂದೇ ಸೇರಲ್ಲ ಅಷ್ಟೇ. ಶನಿವಾರ ಪಾಠ ಇರುತ್ತೆ. ಭಾನುವಾರ 10 ಗಂಟೆಗೆಯಿಂದ ಕೊಡ್ಲಿಕ್ಕೆ ಶುರುವಾಗುತ್ತೆ. ಅಷ್ಟೊತ್ತಿಗೆ ಅವರು ಯಾರು ಮೆಂಬರ್ಸ್ ಆಗಿದ್ದಾರೆ ಫಸ್ಟ್ ಪ್ರಿಫರೆನ್ಸ್ ಅವರಿಗೆ, ಆಮೇಲೆ ಉಳಿದವ್ರಿಗೆ. ಅದು 8 ವಾಲ್ಯೂಮ್ ಅಲ್ಲ, ಬೈಂಡ್ ಮಾಡಿಕೊಡೋ ನಿಧಾನ ಆಗ್ತಿರುತ್ತೆ. ದಿವಸ ಸ್ವಲ್ಪ ಕೊಡ್ತಾ ಹೋಗ್ತಾರೆ, ಒಟ್ಟಿಗೆ ಅಷ್ಟು ಬುಕ್ ಸೇರೋದಿಲ್ಲ. ಅದರಿಂದ ಒಂದು ಪ್ರಯಾರಿಟಿ ಮೇಲೆ ಕೊಡ್ತಾ ಹೋಗೋದು.